ನಾವು ಯಾರು ಯಾರಿಗೆ ಗೊತ್ತು. ಒಮ್ಮೆ ಹಾರಾಡ್ತೇವೆ, ಒಮ್ಮೆ ಚೀರಾಡ್ತೇವೆ, ಒಮ್ಮೆ ತೆಪ್ಪಗಿರ್ತೇವೆ. ಮಗುವಿಗೆ ಈಗ ಒಳ್ಳೆಯ ತಿಳುವಳಿಕೆಯನ್ನು ತುಂಬಿಸಬೇಕು. ಯಾಕೆ? ಒಳಗೆ ತಾನು ಒಳ್ಳೆಯದನ್ನು ತುಂಬಿಸಿಕೊಂಡ್ರೆ ಮಾತ್ರ ಅದನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ. ಮಧ್ವ ವಿಜಯದ ಈ ಒಂದು ಶ್ಲೋಕವನ್ನು ಮೆಲುಕು ಹಾಕೋಣ. ಆವಾಗ ಮಕ್ಕಳನ್ನು ಹಡಿಯುವುದು ಮಾತ್ರ ಅಲ್ಲ, ಹಡೆದಂತೆಯೇ ಆ ಮಗುವಿಗೆ ಬೇಕಾಗಿರತಕ್ಕಂಥ ಹಾಲನ್ನು ಎದೆಯಲ್ಲಿ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ಮಗುವಿಗೆ ಹಾಲು ಉಣಿಸಬೇಕು ಅಂತೇಳಿ ಅಮ್ಮನಿಗೆ ತೋರುವಂತೇನೂ ಮಾಡ್ತಾನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀರಮಾಯೈ ನಮಃ. ಶ್ರೀ ಆನಂದತೀರ್ಥ ಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ಜಯತೀರ್ಥ ಗುರುಭ್ಯೋ ನಮಃ. ಶ್ರೀ ವ್ಯಾಸರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಪೂರ್ವಾಲಯಃ ಸ್ವಸುತ ಸೂನುತಯ ಪ್ರಜಾತಃ. ಆಕಳನ್ನು ದಾನ ಮಾಡಿದ ಮೂಡಿಲ್ಲಾಯ ಮಗುವಿಗೆ ಹಾಲು ಉಣಿಸುವ ಸಲುವಾಗಿ. ನಮ್ಮಲ್ಲಿ ಒಂದೊಂದು ವಸ್ತುವಿಗೆ ಒಂದೊಂದು ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ತುಪ್ಪ, ಅದರಲ್ಲಿ ಲಕ್ಷ್ಮಿಯನ್ನು ಚಿಂತನೆ ಮಾಡ್ತೇವೆ. ಮೊಸರು, ಅದರಲ್ಲಿ ಚಂದ್ರನನ್ನು ಮೆಲುಕು ಹಾಕಬೇಕು. ಅದೇ ರೀತಿ ಬೆಣ್ಣೆಯಲ್ಲಿ ವಾಯುದೇವರ ಚಿಂತನೆ, ಗಾಳಿದೇವರು ವಾಯುದೇವರ ಚಿಂತನೆ ಬೆಣ್ಣೆಯಲ್ಲಿ. ಹಾಲಿನಲ್ಲಿ ಸರಸ್ವತಿಯ ಚಿಂತನೆ ಅಂತಂದರು. ಹಾಗಾದರೆ ಏನಾಯಿತು? ಮಗುವಿಗೆ ಹಾಲು ಉಣಿಸಲಿಕ್ಕೆ ಮೂಡಿಲ್ಲಾಯರು ಆಕಳನ್ನು ದಾನ ಮಾಡಿದರು. ಹಾಲು ಉಣಿಸುವುದು ಅಂತಂದರು, ಮಗುವಿಗೆ ವಿದ್ಯೆ ಚೆನ್ನಾಗಿ ಬರಬೇಕು ಅಂತಂದರೂ ಒಂದೇ ಅರ್ಥ. ಹಾಲಿಗೆ ಇನ್ನೊಂದು ಹೆಸರುಂಟು, ಪಯಃ ಅಂತೇಳಿ. ನಮ್ಮಲ್ಲಿ ಪಯೋವೃತ ಅಂತ ಕೇಳಿರಬಹುದು, ಕಾಣುತ್ತೆ. ಪಯಃ ಅಂತೇಳಿ ಹಾಲಿಗೆ ಹೆಸರು. ಪ್ರತಿಯೊಂದು ಮಗುವಿಗೂ ಕೂಡ ಆರಂಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಕುಡಿಲಿಕ್ಕೆ ಯೋಗ್ಯವಾದ್ದು. ಪಯಃ ಅಂದರೆ ಪಾತುಂ ಯೋಗ್ಯ, ಕುಡಿಲಿಕ್ಕೆ ಯೋಗ್ಯವಾದ್ದು. ಯಾವ ತಾಯಿಯಲ್ಲಿ ಹಾಲಿಲ್ಲ ಹೇಳಿ? ಒಂದು ತಾಯಿ ತಾನು ಮರಿಡುವ ತಾಯಿ ಆಗ್ಬೋದು, ಮಕ್ಕಳನ್ನು ಹಡಿಯುವ ತಾಯಿಯೂ ಆಗ್ಬೋದು. ಪ್ರತಿಯೊಂದು ತಾಯಿಯಲ್ಲಿಯೂ ಕೂಡ ಭಗವಂತ ಹಾಲನ್ನು ಇಟ್ಟಿರ್ತಾನೆ. ಯಾವುದಕ್ಕೋಸ್ಕರ? ಮಗುವಿಗೆ ಮೊದಲಿನ ಆಹಾರವೇ ಹಾಲು. ಮಗು ದೊಡ್ಡದಾದಂತೆ ಮಗುವಿಗೆ ಬೇಕಾದದ್ದು ವಿದ್ಯೆ. ಅದಕ್ಕೋಸ್ಕರ ಹಾಲನ್ನು ಪ್ರತಿಯೊಂದು ತಾಯಿಯಲ್ಲಿಯೂ ಕೂಡ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸದ್ಯ ಈಗ ಮೂಡಿಲ್ಲಾಯ ಏನು ಮಾಡಿದ? ಮಗುವಿಗೆ ಹಾಲು ಉಣಿಸುವುದಕ್ಕೋಸ್ಕರ ಆಕಳನ್ನು ದಾನ ಮಾಡಿದ. ಅಂದರೆ ಮಗುವಿಗೆ ಚೆನ್ನಾಗಿ ವಿದ್ಯೆ ಬರಬೇಕು ಎನ್ನುವ ದೃಷ್ಟಿಯಿಂದ ಹಾಲನ್ನು ಕುಡಿಯುವುದು ಅಂತಂದರು.
ಹಾಲಿನ ಅಭಿಮಾನಿನಿಯಾದ ಸರಸ್ವತಿಯನ್ನು ಒಳಗೆ ತುಂಬಿಸಿಕೊಳ್ಳುವುದು ಅಂತಂದರೂ ಒಂದೇ ಅರ್ಥ. ಸರಸ್ವತಿಯನ್ನು ಒಳಗೆ ತುಂಬಿಸಿಕೊಳ್ಳುವುದು ಅಂತಂದರೆ ವಿದ್ಯೆಯನ್ನು ಒಳಗೆ ತುಂಬಿಸಿಕೊಳ್ಳುವುದು ಅಂತ ಅರ್ಥ. ನಾವು ನಮ್ಮ ಮಕ್ಕಳಿಗೆ ಹಾಲು ಉಣಿಸುವಾಗ, ಅಮ್ಮ ತನ್ನ ಮಗುವಿಗೆ ಎದೆ ಹಾಲನ್ನು ಉಣಿಸುವಾಗ ಅಮ್ಮ ಮೆಲುಕು ಹಾಕಬೇಕಾದ ವಿಷಯ ಏನು ಅಂತಂದರೆ, ಹಾಲಿನ ಮೂಲಕ ಮಗುವಿಗೆ ವಿದ್ಯೆ ಚೆನ್ನಾಗಿ ಬರಲಿ, ಹಾಲಿನ ಮೂಲಕ ಮಗುವಿನ ಒಳಗೆ ಸರಸ್ವತಿ ಪ್ರವೇಶ ಮಾಡಲಿ ಎನ್ನುವ ಚಿಂತನೆ ಮಾಡಿಕೊಂಡು ಅಮ್ಮ ತಾನು ಮಗುವಿಗೆ ಹಾಲು ಉಣಿಸಿದಳು ಅಂತಂದರೆ ಮಗು ಬೆಳೀತಾ 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 ಒಳ್ಳೆಯ ವಿದ್ಯಾವಂತನಾಗಿ ಬೆಳೆಯುತ್ತೆ. ಆ ದೃಷ್ಟಿಯಲ್ಲಿ ಯಾಕೆ ಈ ಮಗು ಭೂಮಿಗೆ ಬಂದದ್ದೇ ವಸುದೇವ, ನಿನ್ನೆ ದಿವಸ ನೋಡಿದ್ದೇವೆ, ಸಮಾಜಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ. ದೇವರ ಬಗ್ಗೆ ಆಗಲಿ, ಜಗತ್ತಿನ ಬಗ್ಗೆ ಆಗಲಿ, ವ್ಯಕ್ತಿಗಳ ಬಗ್ಗೆ ಆಗಲಿ, ಕೊನೆಗೆ ನಮ್ಮ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ. ನಾವು ಯಾರು, ಯಾರಿಗೆ ಗೊತ್ತು? ಒಮ್ಮೆ ಹಾರಾಡ್ತೇವೆ, ಒಮ್ಮೆ ಚೀರಾಡ್ತೇವೆ, ಒಮ್ಮೆ ತೆಪ್ಪಗಿರ್ತೇವೆ. ಕಚೇರಿಯಿಂದ ಬಂದ ತಕ್ಷಣ ಹಾರಾಡಲಿಕ್ಕೆ ಶುರು ಮಾಡುತ್ತೇವೆ, ಮತ್ತೊಂದು ಕ್ಷಣದಲ್ಲಿ ಆರಾಮವಾಗಿರ್ತೇವೆ. ಆವಾಗ ಮನೆಯೊಳೆ ಎಣಿಸ್ತಾಳೆ, ಒಂದು ಮೊಕಳೇನಾ ಅಂಥೇಳಿ, ಇವರು ಅವರೆಯ. ಆವಾಗ ಅಷ್ಟು ಶಾಂತರಾಗಿದ್ದವರಿಗೆ ಒಮ್ಮೆಲೆ ರೇಗಾಡಲಿಕ್ಕೆ ಶುರು ಮಾಡಿದ್ರು. ಆವಾಗ ನಮಗೆ ಒಮ್ಮೊಮ್ಮೆ ಪ್ರಶ್ನೆ ಬರುತ್ತೆ, ನಾನು ಯಾರು? ಅಂದರೆ ನಮಗೆ ನಮ್ಮ ತನ ಗೊತ್ತಿಲ್ಲ ಅಲ್ವೋ. ನಮ್ಮ ತನವನ್ನು ತಿಳಿಸಿಕೊಡುವುದೇ ಆಚಾರ್ಯ ಮಧ್ವರ ಕೆಲಸ. ಹಾಗಾದರೆ ಏನು? ಮಗುವಿಗೆ ಈಗ ಒಳ್ಳೆಯ ತಿಳುವಳಿಕೆಯನ್ನು ತುಂಬಿಸಬೇಕು. ಯಾಕೆ? ಒಳಗೆ ತಾನು ಒಳ್ಳೆಯದನ್ನು ತುಂಬಿಸಿಕೊಂಡ್ರೆ ಮಾತ್ರ ಅದನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಲ್ಲಿ ಈ ಮಗುವಿಗೆ, ಯದ್ಯಪಿ ಮಗುವಿಗೆ ಒಳಗಿನಿಂದ ಒಳ್ಳೆಯ ತಿಳುವಳಿಕೆ ಉಂಟೇ ಉಂಟು, ನಮ್ಮ ಸಮಾಜಕ್ಕೊಂದು ಪಾಠಕ್ಕೋಸ್ಕರ ಮೂಡಿಲ್ಲಾಯ ಆಕಳನ್ನು ದಾನ ಮಾಡಿದ. ಮಗುವಿಗೆ ಒಳ್ಳೆಯ ಒಟ್ಟಿಗೆ ಅಭಿಪ್ರಾಯ ಏನು ಅಂತಂದರೆ, ಆಕಳಿನ ಹಾಲನ್ನು ನಾವು ಮಗುವಿಗೆ ಕುಡಿಸುವಾಗ, ಅಮ್ಮ ತನ್ನ ಎದೆಯ ಹಾಲನ್ನು ಮಗುವಿಗೆ ಕುಡಿಸುವಾಗ ಮಗುವಿಗೆ ಒಳ್ಳೆಯ ವಿದ್ಯೆ ಬರಲಿ, ಒಳ್ಳೆಯ ಜ್ಞಾನ ಬರಲಿ, ಒಳ್ಳೆಯ ತಿಳುವಳಿಕೆ ಬರಲಿ ಎನ್ನುವ ಒಂದೇ ಉದ್ದೇಶ. ಆ ದೃಷ್ಟಿಯಿಂದ ಸರಸ್ವತಿಯಿಂದ ಅಭಿಮನ್ಯಮಾನವಾದ ಹಾಲನ್ನು ಕುಡಿಯುವುದಕ್ಕೋಸ್ಕರ ಮೂಡಿಲ್ಲಾಯ ತಾನು ಆಕಳನ್ನು ದಾನ ಮಾಡಿದ. ಮಗನಿಗೆ ಮಗನಾಗಿ ಹುಟ್ಟಿದ, ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡಿದ, ಜೀವನವನ್ನು ಸಾರ್ಥಕ ಮಾಡಿಕೊಂಡ. ಈ ಕತೆ ನಮ್ಮ ಜೀವನಕ್ಕೆ ಏನು? ಈ ಕಥೆಯಿಂದ ಅಂದರೆ, ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ನಮ್ಮ ಹುಡುಗಿಯನ್ನು ಯೋಗ್ಯ ವ್ಯಕ್ತಿಗೆ ದಾನ ಮಾಡಿದ್ದೇವೆ, ಕನ್ಯಾದಾನ ಮಾಡಿದ್ದೇವೆ. ಇಲ್ಲಿ ಯೋಗ್ಯ ವ್ಯಕ್ತಿಗೇನೆ ಆಕಳನ್ನು ದಾನ ಮಾಡಿದ್ದು, ಅದೇ ರೀತಿಯಲ್ಲಿ ಯೋಗ್ಯ ಹುಡುಗನಿಗೆ ನಮ್ಮ ಕನ್ಯೆಯನ್ನು ದಾನ ಮಾಡಿದ್ದೇವೆ. ಆದರೂ ಹಡೆದಂಥ ಅಪ್ಪಮ್ಮನಿಗೆ ಒಳಗಿನಿಂದ ಇದ್ದೇ ಇರುತ್ತೆ, ಏನು ಮಾಡ್ತಾಳೋ ಏನೋ, ಅಲ್ಲಿ ಗಂಡ ಚೆನ್ನಾಗಿ ನೋಡಿಕೊಳ್ತಾನೋ ಇಲ್ವೋ. ಯದ್ಯಪಿ ಒಳ್ಳೆಯ ಹುಡುಗನೇ, ಆದರೂ ಹಡೆದಂಥ ಅಮ್ಮನಿಗೆ ಎಷ್ಟಾದರೂ ಕರುಳ ಕುಡಿತಾನೆ, ಒಳಗಿನಿಂದ ಇದ್ದೇ ಇರುತ್ತೆ. ಎನ್ನ ಮಗು ಚೆನ್ನಾಗಿರಬೇಕು ಅಂತ ಆಸೆ ಪಡುತ್ತೆ. ಅದೇ ಅಮ್ಮ ತನ್ನ ಮಗಳಿಗೆ ಮಗನಾಗಿಯೋ ಮೊಮ್ಮಗನಾಗಿಯೋ ಹುಟ್ಟಬಾರದು ಅಂತ ಏನಿಲ್ಲ. ಮಗಳಿಗೆ ಮಗನಾಗಿ ಹುಟ್ಟಲಿಕ್ಕೆ ಸಾಧ್ಯ ಅಥವಾ ಮಗಳಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದುಬಿಟ್ರೆ ಇವರ ವಯಸ್ಸು ತುಂಬ ಹೆಚ್ಚು ಕಮ್ಮಿ ಇರುತ್ತೆ. ಏನಾಗಿ ಹುಟ್ಟಬಹುದು? ತನ್ನ ಮಗಳಿಗೆ ಮೊಮ್ಮಗನಾಗಿಯೋ ಮೊಮ್ಮಗಳಾಗಿ ಹುಟ್ಟಬಹುದು. ಹುಟ್ಟಿ ಮುಂದೇನು ಆ ಮೊಮ್ಮಗು ಎಂದೂ ಕೂಡ ತನ್ನ ಅಜ್ಜಿಯನ್ನು ಬಿಟ್ಟು ಹಾಕೋಲ್ಲ. ಅಜ್ಜಿ 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 ಅಂತ ಹೇಳಿಕೊಂಡು ಅಜ್ಜಿಯ ಸಮೀಪದಲ್ಲೇ ಇದ್ದುಕೊಂಡು ಅಜ್ಜಿಯನ್ನು ಚೆನ್ನಾಗಿ, ಅಜ್ಜಿ ಅಜ್ಜ ಇಬ್ಬರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳತಕ್ಕಂಥ ಪ್ರಸಂಗ ಬರುತ್ತೆ ಈ ಒಂದು ಘಟನೆಯಿಂದ ಅಂತ ಹೇಳ್ತಾರೆ. ಎಷ್ಟೋ ಕಡೆಯಲ್ಲಿ ಅಂಥದ್ದಿರುತ್ತಲ್ವೋ, ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನು ತುಂಬ ಪ್ರೀತಿಸ್ತಕ್ಕಂಥ ಪ್ರಸಂಗ ಉಂಟು, ಹೆಚ್ಚಿನ ಕಡೆಗಳಲ್ಲಿ ಉಂಟು. ಕೆಲವು ಕಡೆಯಲ್ಲಿ ಅಜ್ಜ ಅಜ್ಜಿ ಅಂತಂದಾಗ ಮೂಗು ಮುರಿಯತಕ್ಕಂಥ ಪ್ರಸಂಗನುಂಟು. ಅಜ್ಜ ಅಜ್ಜಿ ಅಂತ ಯಾಕೆ, ಅಪ್ಪ ಅಮ್ಮ ಅಂತ ಹೇಳುವಾಗಲೇ ಮೂಗು ಮುರಿಯತಕ್ಕಂಥ ಮಕ್ಕಳು ಎಷ್ಟೋ ಇರುತ್ತವೆ. ಹಾಗಿರಬೇಕು ಅಂತಾದರೆ, ಹಾಗಾದರೆ ಅಜ್ಜ ಅಜ್ಜಿ ಅಂತ ಹೇಳಿಕೊಂಡು ಆ ಅಜ್ಜ ಅಜ್ಜಿ ಇವರ ಸುತ್ತಮುತ್ತನೇ ಮೊಮ್ಮಕ್ಕಳು ತಿರುಗಿಕೊಂಡು ಅಜ್ಜಿಗೆ ಏನು ಬೇಕು, ಯಾವ ಕಾಲದಲ್ಲಿ ಏನು ಬೇಕು, ಎಷ್ಟು ಬೇಕು, ಅದಕ್ಕೋಸ್ಕರ ಎಷ್ಟೋ ಸಂದರ್ಭದಲ್ಲಿ ಮೊಮ್ಮಕ್ಕಳು ಉದ್ಯೋಗವನ್ನು ಬಿಟ್ಟು
ನಾನು ಅಜ್ಜಿಯನ್ನು ನೋಡಿಕೊಳ್ಬೇಕು, ಅಜ್ಜಿಯ ಬಳಿಯಲ್ಲಿರಬೇಕು, ಎಷ್ಟು ಚಿಕ್ಕ ಉದ್ಯೋಗ ಸಿಕ್ಕಿದ್ರು ಅಡ್ಡಿ ಇಲ್ಲ ಅಂತ ಹೇಳತಕ್ಕಂತಹ ಮೊಮ್ಮಕ್ಕಳನ್ನು ಆಚಾರ್ಯ ಮಧ್ವರು ಇವರಿಗೆ ಒದಗಿಸಿಕೊಡ್ತಾರೆ. ಯಾವಾಗ ಮಾತ್ರ ನಮ್ಮ ಹುಡುಗಿಯನ್ನು ಯೋಗ್ಯ ವ್ಯಕ್ತಿಯ ಕೈಗೆ ಹಾಕಿದಾಗ. ಅವನು ಯೋಗ್ಯ ವ್ಯಕ್ತಿಗೆ ಹೇಗೆ ನೋಡಿಕೊಳ್ಳದೆ ಇರ್ತಾನೆ, ಆದರೆ ನಮಗೊಂದು ಒಳಗಿನಿಂದ ತುಡಿತಾ ಇದ್ದೇ ಇರುತ್ತೆ, ಏನಾಗ್ತದೋ ಅಂತಲ್ವೋ. ಅದಕ್ಕೋಸ್ಕರ ಆ ದಾನ ಮಾಡಿದವಳೇ ಅಥವಾ ದಾನ ಮಾಡಿದವನೇ, ಅಪ್ಪನಾಗಲಿ ಅಮ್ಮನಾಗಲಿ ಯಾರೇ ಆಗಲಿ, ಅವರು ತನ್ನ ಮಗಳಿಗೆ ಮಗನಾಗಿಯೋ ಮೊಮ್ಮಗನಾಗಿಯೋ ಹುಟ್ಟಬಾರದು ಅಂತೇನಿಲ್ಲ. ಈ ಅಜ್ಜ ಅಜ್ಜಿಯನ್ನು ತನ್ನ ಮಗಳನ್ನು ಇವರೇ ಚೆನ್ನಾಗಿ ನೋಡಿಕೊಳ್ಳತಕ್ಕಂಥ ವಾತಾವರಣವನ್ನು ನಾವು ಈ ಘಟನೆಯಿಂದ ಮೆಲುಕು ಹಾಕಬಹುದು ಅಂತ ಆಚಾರ್ಯ ಮಧ್ವರು. ಅದಕ್ಕೋಸ್ಕರ ಪಂಡಿತಾಚಾರ್ಯ ಇದೊಂದು ಘಟನೆಯನ್ನು ಸೇರಿಸಿಬಿಟ್ರು. ಯೋಗ್ಯ ವ್ಯಕ್ತಿಗೆ ಗೋದಾನ ಮಾಡಿದ್ದರಿಂದ ತಾನು ಮಗನಿಗೆ ಮಗನಾಗಿ ಹುಟ್ಟಿದ ಅಂತ ಹೇಳಿಕೊಂಡು. ಮತ್ತೊಂದು ಘಟನೆ ಏನು ನೋಡಿದೆವು? ಆ ಮಗುವಿಗೆ ಹುರುಳಿ ತಿನ್ನಿಸಿದ್ದನ್ನು ನೋಡಿದೆವು. ಕುಲಿತ್ಥ ಕುಲಂ, ಕುಲತ್ಥ ಕುಲಂ ತಂತಾರೆ, ಕುಲಿತ್ಥ ಕುಲಂ ತಂತಾರೆ. ಕುಲಿತ್ಥ ಶಬ್ದಕ್ಕೆ ಹುರುಳಿ ಅಂತ ಅರ್ಥ. ಹುರುಳಿ ತುಂಬ ಗಟ್ಟಿ ಆಹಾರ ಅಲ್ವೋ. ನಾವು ಎತ್ತುಗಳಿಗೆ ಕೋಣಗಳಿಗೆ ಹುರುಳಿ ಹಾಕುವುದು ಯಾವುದಕ್ಕೋಸ್ಕರ ಅಂದುಬಿಟ್ರೆ ಅದು ಉಳ್ಳಿಕ್ಕೆ ಚೆನ್ನಾಗಿ ಶಕ್ತಿ ಉಳ್ಳದ್ದಾಗಬೇಕೆನ್ನುವ ದೃಷ್ಟಿಯಿಂದ ಅದಕ್ಕೆ ಹುರುಳಿ ಬೇಯಿಸಿ ಹಾಕ್ತೇವೆ. ನಮ್ಮಲ್ಲಿ ಕೂಡ ಒಂದು ಉಂಟು ಈಗಲೂ ಕೂಡ, ಏನು ಆರ್ದ್ರ ನಕ್ಷತ್ರ ಶುರುವಾದಾಗ, ಮಳೆಗಾಲದ ನಕ್ಷತ್ರ ಗೊತ್ತಲ್ಲ, ಮಳೆ ನಕ್ಷತ್ರ ಗೊತ್ತಲ್ಲ, ಪುನರ್ವಸು ಇದೆಲ್ಲ ಮಳೆ ನಕ್ಷತ್ರಗಳು, ಭಾರಿ ಭಾರಿ ಮಳೆ ಬರತಕ್ಕಂತಹ ನಕ್ಷತ್ರಗಳು. ಅದರಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಒಂದು ದಿವಸ ಆದರೂ ಆರ್ದ್ರ ಸೊಪ್ಪು ಅಂತ ಒಂದು ಸಿಗುತ್ತೆ. ಆ ಸೊಪ್ಪನ್ನು ಹಾಕಿ ಕುಡು ಸಾರು ಮಾಡಿ ಉಣ್ಣಬೇಕಂತೆ. ಆರ್ದ್ರ ನಕ್ಷತ್ರ ಆರಂಭಾಗಿ ಮುಗಿಯುವುದರ ಒಳಗೆ. ಯಾಕೆ? ಅದು ಜಾಡ್ಯದ ಸಮಯ, ಮಳೆ ಧೋ ಅಂತ ಬರ್ತಾ ಇರುತ್ತೆ. ಯಾವ ಡಬ್ಬಿಯಲ್ಲಿ ಹಪ್ಪಳ ಉಂಟು ಕೆಳಂಗುಂಟು ಅಂತೇಳಿ ಹುಡುಕತಕ್ಕಂತಹ ಸಂದರ್ಭ, ಅದನ್ನು ತಿಂದು ಆರಾಮವಾಗಿ ಮಳೆ ಬರ್ತದೆ ಅಂತ ಮಲಗುವ ಸಂದರ್ಭ, ಜಾಡ್ಯದ ಸಂದರ್ಭ. ನಮಗೆ ಚುರುಕು ಕೊಟ್ಟು ನಮ್ಮ ದೇಹಕ್ಕೆ ಗಟ್ಟಿತನವನ್ನು ಕೊಡತಕ್ಕಂಥದ್ದು ಹುರುಳಿ. ಆದ್ದರಿಂದ ಅದಕ್ಕೊಂದು ಆರ್ದ್ರ ಸೊಪ್ಪು ಅಂತ ಒಂದು ಸಿಗುತ್ತೆ. ಈಗಲೂ ಕೂಡ ನಮ್ಮ ಕೃಷ್ಣ ಮಠದಲ್ಲಿ, ನಮ್ಮ ಮಠಗಳಲ್ಲಿ ಆರ್ದ್ರ ನಕ್ಷತ್ರ ಶುರುವಾಗಿ ಮುಗಿಯೋದರೊಳಗೆ ಹುರುಳಿ ಸಾರು ಮಾಡ್ತಾರೆ. ಒಂದು ದಿವಸ ಹುರುಳಿ ಸಾರು ಮಾಡಿ ಅದಕ್ಕೆ ಆರ್ದ್ರ ಸೊಪ್ಪು ಹಾಕ್ತಾರೆ. ಚೌಕಿಯಲ್ಲಿ ಎಲ್ರಿಗೂ, ಎಲ್ಲಿಯ ತನಕ ಅಂದರೆ ಭೋಜನ ಶಾಲೆಯಲ್ಲಿ ಕೂಡ ಅದನ್ನು ಬಡಿಸ್ತಾರೆ. ಯಾಕೆ? ಗಟ್ಟಿಯಾಗಬೇಕು ಅಂತ. ಆದರೆ ಅದರ ಹೆಸರೇ ಸಂಸ್ಕೃತದಲ್ಲಿ ಅದಕ್ಕೆ ಕುಲಿತ್ಥ ಅಥವಾ ಕುಲತ್ಥ ಅಂತ. ಈ ಭೂಮಿಯಲ್ಲಿ ಜೀವನು ಗಟ್ಟಿಯಾಗಿ ಇರುವಂತೆ ಮಾಡುತ್ತೆ ಅಂತೆ ಅದು. ಭೂಮಿ ಅಂದರೆ ದೇಹ, ಭೂಮಿ ಅಂದರೆ ನಮ್ಮ ರಾಜ್ಯ, ನಮ್ಮ ದೇಹ. ಈ ದೇಹವೆಂಬ ರಾಜ್ಯದಲ್ಲಿ, ದೇಹವೆಂಬ ಭೂಮಿಯಲ್ಲಿ ಜೀವನು ಗಟ್ಟಿಯಾಗಿ ಇರುವಂತೆ ಮಾಡತಕ್ಕಂಥ ಧಾನ್ಯಕ್ಕೇನೆ ಕುಲಿತ್ಥ ಅಂತ ಹೆಸರು. ಥ ಅಂದರೆ ಇರುವುದು, ಕು ಅಂದರೆ ಭೂಮಿ, ಲ ಅಂದರೆ ಲಗ್ನ. ಲಗ್ನ ಗೊತ್ತು, ಲಗ್ನ ಅಂದರೆ ಸಂಬಂಧ ಅಂತ ಅರ್ಥ. ಭೂಮಿಯಲ್ಲಿ ಚೆನ್ನಾಗಿ ಸಂಬದ್ಧನಾಗಿ ಇರುವಂತೆ, ಭೂಮಿ ದೇಹ, ಇರುವುದು ಯಾರು? ಜೀವ. ಎಲ್ಲಿ? ಈ ದೇಹದಲ್ಲಿ ಚೆನ್ನಾಗಿರಬೇಕು, ಆರೋಗ್ಯವಂತನಾಗಿರಬೇಕು ಎನ್ನುವ ದೃಷ್ಟಿಯಿಂದ ಆ ಧಾನ್ಯಕ್ಕೆ ಬಂದ ಹೆಸರು ಕುಲಿತ್ಥ ಅಂತ ಹೇಳಿಕೊಂಡು. ಅಂತಹ ಹುರುಳಿಯನ್ನು ಈ ಮಗು ಹೀಗೆ ಯಾರು? ಅಕ್ಕ ತಾನು ತಿನ್ನಿಸಿದಳು ಅಂತ. ನಾವೆಲ್ಲ ಆವಾಗ ನವಗ್ರಹ ಶಾಂತಿ, ನವಗ್ರಹ ದಾನ ಇದೆಲ್ಲ ಮಾಡುವವರು. ಹುರುಳಿ ಯಾರಿಗೆ ಸಂಬಂಧಪಟ್ಟದ್ದು? ನವಗ್ರಹದಲ್ಲಿ ಕೇತುವಿಗೆ ಸಂಬಂಧಪಟ್ಟದ್ದು, ಸೂರ್ಯನಿಗೆ ಸಂಬಂಧಪಟ್ಟದ್ದು ಗೋಧಿ, ಚಂದ್ರನಿಗೆ ಸಂಬಂಧಪಟ್ಟದ್ದು ಅಕ್ಕಿ, ಮಂಗಳನಿಗೆ ಸಂಬಂಧಪಟ್ಟದ್ದು ತೊಗರಿ, ಬುಧನಿಗೆ ಸಂಬಂಧಪಟ್ಟದ್ದು ಹೆಸರು, ಗುರುವಿಗೆ ಸಂಬಂಧಪಟ್ಟದ್ದು ಕಡಲೆ, ಶುಕ್ರನಿಗೆ ಸಂಬಂಧಪಟ್ಟದ್ದು ಅವರೆ, ಎಡಮೆ ಗೊತ್ತು, ಶನಿಗೆ ಸಂಬಂಧಪಟ್ಟದ್ದು ಎಳ್ಳು ಅಂತ ಹೇಳಿಕೊಂಡು ಹೀಗೆಲ್ಲ ನಮ್ಮಲ್ಲಿ ಕ್ರಮ ಉಂಟು. ಅದರಲ್ಲಿ ಕೇತುವಿಗೆ ಸಂಬಂಧಪಟ್ಟದ್ದು ಹುರುಳಿ. ಕೇತು ಅಂದರೆ ಯಾರು? ನವಗ್ರಹರಲ್ಲಿ ಅವನು ಒಬ್ಬ, ಕೇತು ಎನ್ನುವನು ಒಬ್ಬ. ಆಚಾರ್ಯ ಮಧ್ವರು ರಾಹುಕೇತುಗಳ ಬಗ್ಗೆ ಚೆನ್ನಾಗಿ ವಿವರಣೆ ಕೊಡ್ತಾರೆ. ತನ್ನದು ಇನ್ನೊಂದು ಪುಸ್ತಕದಲ್ಲಿ ಚೆನ್ನಾಗಿ ವಿವರಣೆ ಕೊಡ್ತಾರೆ. ನಾವು ನವಗ್ರಹರ ಪಟ್ಟಿಯಲ್ಲಿ ಅವರನ್ನು ಸೇರಿಸ್ತೇವೆ. ಪ್ರತಿ ದಿವಸ ಆರೋಗ್ಯಂ ಪದ್ಮಬಂಧು ವಿತರತು ವಿಪುಲಾಂ ಸಂಪದಂ ಶೀತರಶ್ಮಿ ಅಂತೇಳಿ ನವಗ್ರಹರ ಸ್ತೋತ್ರ ಮಾಡ್ತೇವೆ. ಅದರಲ್ಲಿ ದೀರ್ಘಾಯು ಸಿಂಹಿಕೆಯ, ಸಿಂಹಿಕೆಯ ಮಗ ಅಂದರೆ ರಾಹು.
ಅವನು ನಮಗೆ ದೀರ್ಘವಾದ ಆಯುಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ದೀರ್ಘಾಯು ಸಂಹಿಕೆಯ ವಿಪುಲ ತರ ಯಶಃ ಕೇತು. ಕೇತು ನಮಗೆ ಏನು ಕೊಡಬೇಕು? ನಿತ್ಯ ಕೇತುವನ್ನು ಪ್ರಾರ್ಥನೆ ಮಾಡಬೇಕು. ಏನು ಕೊಡಬೇಕು ನಮಗೆ ಕೇತು ಅಂತಂದುಬಿಟ್ರೆ ಯಶಸ್ಸು. ಯಶಸ್ಸು ಅಂದರೆ ಕೀರ್ತಿಯನ್ನು ಕೇತು ಕೊಡಬೇಕು. ಎಂತಹ ಕೀರ್ತಿ? ಪುಷ್ಕಳವಾಗಿರತಕ್ಕಂಥ ಕೀರ್ತಿ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಕೀರ್ತಿ. ವಿಪುಲ ತರ ಯಶಃ, ಸ್ವಚ್ಛವಾಗಿರತಕ್ಕಂಥ ಬಹಳವಾಗಿರತಕ್ಕಂತಹ ಕೀರ್ತಿಯನ್ನು, ಯಶಸ್ಸನ್ನು ಕೇತು ಕೊಡಬೇಕು ಅಂತ ಹೇಳ್ಕೊಂಡು ಪ್ರತಿ ದಿವಸ ನವಗ್ರಹರ ಪ್ರಾರ್ಥನೆ ನಾವು ಮಾಡ್ತೇವೆ. ಈಗ ಏನು ಮಾಡಿದ್ದಿಲ್ಲಿ, ಕೇತುವಿಗೆ ಸಂಬಂಧಪಟ್ಟಿರತಕ್ಕಂಥ ಹುರುಳಿಯನ್ನು ಈ ಮಗುವಿಗೆ ಆ ಹುಡುಗಿ ತಾನು ತಿನ್ನಿಸಿದಳು. ಏನರ್ಥ ಹಾಗಾದರೆ? ಮಗುವಿಗೆ ಒಳ್ಳೆಯ ಶುದ್ಧವಾದ ಕೀರ್ತಿ ಈ ಮಗುವಿಗೆ ಬರಲಿ ಅನ್ನತಕ್ಕಂಥ ಚಿಂತನೆ. ಕೇತುವಿಗೆ ಸಂಬಂಧಪಟ್ಟದ್ದು ಹುರುಳಿ. ಕೇತು ಅಂತಂದು ಬಿಟ್ಟರೆ ವಿಪುಲತರವಾದ, ಸ್ವಚ್ಛವಾದ, ಶುಭ್ರವಾದ, ಬಹಳವಾದ ಕೀರ್ತಿಯನ್ನು ಕೊಡುವವ ಅಂತ ಅರ್ಥ. ಅದು ಕೂಡ ಏನು ಕೀರ್ತಿ ಅಲ್ಲ, ಯಶಸ್ಸನ್ನು ಕೊಡುವವ ಅಂತಾರೆ. ವಿಪುಲ ತರ ಯಶಃ ಕೇತು. ಯಶಸ್ಸು ಅಂದರೆ ನಮ್ಮ ಹಿಂದಿನಿಂದಲೂ ನಮ್ಮನ್ನು ಹೊಗಳಿದರೆ ಅದಕ್ಕೆ ಯಶಸ್ಸು ಅಂತ ಹೆಸರು. ನಮ್ಮ ಎದುರಿಗೆ ಮಾತ್ರ ಹೊಗಳಿದರೆ ಅದಕ್ಕೆ ಕೀರ್ತಿ ಅಂತ ಹೆಸರು. ದಿಶಃ ಯಾನಾತ್ ಯಶಃ ಅಂತಂದುಬಿಡ್ತದೆ. ನಮಗೆ ಕೀರ್ತಿಗೇನು ತೊಂದರೆ ಇಲ್ಲ, ಯಶಸ್ಸಿಗೇನೇ ಕೊರತೆ ಇರೋದು. ನಾವು ಎದುರಿಗೆ ಸಿಕ್ಕಿದಾಗ ಇಂದ್ರ ಚಂದ್ರ, ನೀವೇ ಕುಬೇರ, ನೀವೇ ಸೋಮ, ನೀವೇ ಆದಿತ್ಯ, ನೀವೇ ರಾಹು, ನೀವೇ ಕೇತು ಅಂತ ಎದುರಿಗೆ ಸಿಕ್ಕಿದಾಗ ಭಾರಿ ಹೊಗಳಿದೆವು. ಹಿಂದಿನಿಂದ ಆಗುವಾಗ ಎದುರು ಸಿಕ್ಕೇ ಹೊಗಳಿಯ ಅಂತ ನಾವೇ ಹೊಗಳಿದವರೇ ನಾವು ಬೈತೇವೆ ಪುನಃ. ಅದಕ್ಕಂದರು ಇದನ್ನು ಯಶಸ್ಸು ಅಂತಂದಿಲ್ಲ. ನಮ್ಮ ಎದುರಿಗೆ ಹೇಗೆ ನಮ್ಮ ಬಗ್ಗೆ ಒಳ್ಳೆಯದು ಮಾತಾಡ್ತಾರೋ ನಮ್ಮ ಹಿಂದಿನಿಂದಲೂ ಕೂಡ ಹಾಗೆ ಮಾತಾಡಿದರೆ ಅದಕ್ಕೆ ಯಶಸ್ಸು. ಈ ರೀತಿಯಾದ ವ್ಯತ್ಯಾಸವನ್ನು ತೋರಿಸಿಕೊಟ್ಟವರು ಆಚಾರ್ಯ ಮಧ್ವರು. ಮತ್ತು ಯಾವ ಆಚಾರ್ಯರೂ ಕೂಡ ಇಷ್ಟು ಸೂಕ್ಷ್ಮವಾದ್ದನ್ನು ತೋರಿಸಿಕೊಟ್ಟಿಲ್ಲ. ನಮಗೆ ಬೇಕಾದದ್ದು ಕೀರ್ತಿ ಅಲ್ಲ, ಬೇಕಾದದ್ದು ಯಶಸ್ಸು. ಆ ಯಶಸ್ಸು ಬೇಕಾ? ಕೇತುವನ್ನು ಚಿಂತನೆ ಮಾಡು. ಕೇತು ಅಂತಂದರೆ ಯಾರು ಅಂತ ಗೊತ್ತು ತಾನೆ? ತಲೆಯನ್ನು ಕೇತು ಅಂತ ಕರೆಯುವುದು. ಕೈಯಿಂದ, ಎರಡು ಕೈಗಳಿಂದ ಕೂಡಿದ ಶಿರೋಭಾಗವನ್ನು ಕೇತು ಅಂತ ಕರೆಯುವುದು. ನಮಗೆ ಆ ಕಥೆ ಎಲ್ಲ ಗೊತ್ತು ತಾನೆ? ಅಮೃತ ಕುಡಿಯಲಿಕ್ಕೆ ಸಾಲಲ್ಲಿ ದೇವತೆಗಳು ದೈತ್ಯರು ಕೂತದ್ದು, ದೈತ್ಯರ ಸಾಲಲ್ಲಿದ್ದಂಥವನು ದೇವತೆಗಳ ಸಾಲಿಗೆ ಬಂದದ್ದು. ದೇವರಿಗೆ ಗೊತ್ತಿತ್ತು, ಹೆಣ್ಣು ರೂಪಕ್ಕೆ ಮೋಹಿನಿಗೆ ಗೊತ್ತಿದ್ದರೂ ಕೂಡ ಕೈಯಲ್ಲಿ ಅಮೃತ ಹಾಕಿದ್ದು, ತಲೆಯನ್ನು ತೆಗೆದದ್ದು. ಅಮೃತ ಬಾಯಿಗೆ ಬಂತ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ, ತಲೆಯನ್ನು ತೆಗೆದದ್ದು. ತಲೆ ತೆಗೆಯುವಾಗ ಹೇಗೆ ತೆಗೆದ ಮೋಹಿನಿ, ಹೇಗೆ ತೆಗೆದಳು ಅಂತಂದರೆ ನಾಜೂಕಾಗಿ ತೆಗೆದಳು. ಎರಡು ಕೈಗಳೂ ಕೂಡ ಇದರ ಜೊತೆಗೆ ಬರುವ ರೀತಿಯಲ್ಲಿ ತೆಗೆದಳು. ಶಿರಸ್ತು ತಸ್ಯ ಗ್ರಹತಾಂ ಅವಾಪ ಸುರೈಹಿ ಸಮಾವಿಷ್ಟಂ ಅಥೋ ಸಬಾಹು. ಕೈಗಳಿಂದ ಕೂಡಿರತಕ್ಕಂಥ ತಲೆ, ಇದನ್ನು ಕೇತು ಅಂತ ಕರೀತಾರೆ. ಯಾವಾಗ ಅದಕ್ಕೆ ಅಮೃತ ಸಂಬಂಧ ಆಯಿತೋ ಆವಾಗ 100 ಜನ ದೇವತೆಗಳು ಅದರಲ್ಲಿ ಬಂದು ಕೂತು ಅದಕ್ಕೆ ಮಹತ್ವ ಕೊಟ್ಟರು. ಇದು ಕೇತು ಅಂತ. ಹಾಗಾದರೆ ಏನಾಗಬೇಕು? ನಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸು ನಮಗೆ ಸಿಗಬೇಕು. ಆ ದೃಷ್ಟಿಯಿಂದಲೋ ಆಚಾರ್ಯ ಮಧ್ವರ ಯಶಸ್ಸು ಇನ್ನೂ ಕೂಡ ದಿಗಂತದಲ್ಲಿ ಉಂಟಲ್ಲ. ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟವರು ಆಚಾರ್ಯ ಮಧ್ವರು ಅಂತ ಹೇಳಿಕೊಂಡು ಈಗಲೂ ಕೂಡ ಎಲ್ಲವನ್ನು ಓದಬೇಕು. ವಿಮರ್ಶಾತ್ಮಕ ದೃಷ್ಟಿಯಿಂದ ಓದಬೇಕು. ಒಂದೇ ಪುಸ್ತಕವನ್ನು ಓದಿ ಎಷ್ಟು ಚೆನ್ನಾಗಿ ಉಂಟು ಅಂತ ಹೇಳಬೇಕು ಅಂತಾದರೆ ತಪ್ಪನ್ನು ನೋಡಿದರೆ ಮಾತ್ರ ಇದು ಎಷ್ಟು ಚೆನ್ನಾಗಿ ಉಂಟು ಅಂತ ಗೊತ್ತಾಗುತ್ತೆ. ಅಡಿಗೆ ಚೆನ್ನಾಗಿದೆ ಅಂತ ಗೊತ್ತಾಗೋದು ಯಾವಾಗ? ಹಾಳಾದ ಒಂದು ಅಡಿಗೆಯನ್ನು ಊಟ ಮಾಡಿದರೆ ಮಾತ್ರ ಈ ಅಡಿಗೆಯ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಬೇರೆಯವರು ಬರೆದಂಥ ಪುಸ್ತಕಗಳನ್ನು ಓದಿ ಆಮೇಲೆ ಇದನ್ನು ಓದಿದರೆ ಇದರ ಮಹತ್ವ ಏನು ಅಂತ ಆವಾಗ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಇದನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ದುರಾಗ್ರಹವನ್ನು ಬದಿಗಿಟ್ಟು ಜನಗಳು ಓದಿದ್ರು, ದೇವರ ಬಗ್ಗೆ ಎಷ್ಟು ಒಳ್ಳೆಯ ಚಿತ್ರಣವನ್ನು ಕೊಟ್ಟಿದ್ದಾರೆ ಅಂಥೇಳಿ ಮಧ್ವರ ಬಗ್ಗೆ ಹೊಗಳಲಿಕ್ಕೆ ಶುರು ಮಾಡಿದರು. ವಿಪುಲ ತರ ಯಶಃ. ತನ್ನ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಆಚಾರ್ಯ ಮಧ್ವರ ಜೀವನದಲ್ಲಿಲ್ಲ. ಯಾವುದರ ಫಲ? ಬಾಲ್ಯದಲ್ಲಿ ಈ ಹುಡುಗಿ ಮಗುವಿಗೆ ತಾನು ಕುಲಿತ ಕುಲವನ್ನು ತಿನ್ನಿಸಿದ ಪ್ರಭಾವ. ಆ ಮಗು ವಾಯುದೇವರು ಅದೇನು ಹುರುಳಿಯನ್ನು ತಿಂದ್ರೇ ಅದಕ್ಕೆ ವಿಪುಲತರವಾದ ಯಶಸ್ಸು ಅಂತೇನಿಲ್ಲ. ನಮಗೊಂದು ಪಾಠ. ನಾವು ಮಗುವಿಗೆ ಆಹಾರವನ್ನು ಕೊಡುವಾಗ
ಏನು ಮಗುವಿನಿಂದ ಏನನ್ನು ನಿರೀಕ್ಷೆ ಮಾಡ್ತೇವೆ ಅದನ್ನು ಅನುಸಂಧಾನ ಮಾಡಿಕೊಂಡು ಆ ಆಹಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ದೇವರನ್ನು ಚಿಂತನೆ ಮಾಡಿ ಮಗುವಿಗೆ ಕೊಡೋಣ. ಮಗುವಿಗೆ ನಾವು ಹೆಸರನ್ನು ತಿನ್ನಿಸ್ತೇವೆ, ತಿನ್ನಿಸಬಾರ್ದು ಅಂತೇನಿಲ್ಲ. ಹೆಸರು ಯಾರಿಗೆ ಸಂಬಂಧಪಟ್ಟದ್ದು ಅಂತಂದೆ? ಬುಧನಿಗೆ ಸಂಬಂಧಪಟ್ಟದ್ದು ಅಂತಂದೆ. ಆ ಹೆಸರಿನಲ್ಲಿ ನಾವು ಬುಧ ಗ್ರಹನನ್ನು ಚಿಂತನೆ ಮಾಡಿ ಮಗುವಿಗೆ ಹೆಸರು ಪಾಯಸನೋ ಹೆಸರಿನ ಕುಸುಂಬರಿಯೋ ಇದನ್ನು ತಿನ್ನಿಸೋಣ. ಏನಾಗುತ್ತೆ? ಮಗುವಿಗೆ ಬೋಧ ಚೆನ್ನಾಗಿ, ಬುಧನಿಂದ ಬೋಧ, ಮಗುವಿಗೆ ಬೋಧ ಚೆನ್ನಾಗಿ ಬರುತ್ತೆ, ಒಳ್ಳೆಯ ಬುದ್ಧಿಶಕ್ತಿ ಮಗುವಿಗೆ ಬರುತ್ತೆ. ಹೀಗೆ ಒಂದೊಂದು ಧಾನ್ಯಕ್ಕೆ ಸಂಬಂಧಪಟ್ಟ ಒಂದೊಂದು ಗುಣಗಳು ಆ ಧಾನ್ಯಗಳನ್ನು ಮಗುವಿಗೆ ತಿನ್ನಿಸುವಾಗ ಈ ಅನುಸಂಧಾನ ಮಾಡಿಕೊಂಡು ತಿನ್ನಿಸಿದರೆ ಮಗು ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಬೆಳೆಯುತ್ತೆ. ಆ ದೃಷ್ಟಿಯಲ್ಲಿ ಈ ಹುಡುಗಿ ಪಾಪ, ಈ ಹುಡುಗಿಗೆ ಅಕ್ಕನಿಗೆ ತಮ್ಮನ ಮೇಲೆ ತುಂಬ ಪ್ರೀತಿ. ಎನ್ನ ತಮ್ಮ ಚೆನ್ನಾಗಿ ಪ್ರಚಾರಕ್ಕೆ ಬರಬೇಕು ಅಂತ ಅಕ್ಕನಿಗೆ ತಮ್ಮನಲ್ಲಿರತಕ್ಕಂಥ ಪ್ರೀತಿ. ಆ ದೃಷ್ಟಿಯಿಂದಲೋ ಎಂಬಂತೆ ಮಗುವಿಗೆ ಹುರುಳಿ ಒಂದು ಅದು ಕೂಗುತ್ತಾ ಇತ್ತು ಅಂತ, ಕೂಗುತ್ತಾ ಇರುವಾಗ ಅದಕ್ಕೆ ಹುರುಳಿ ತಿನ್ನಿಸಿದ್ರು ಅಂತ ನಾವು ಅದರಲ್ಲಿ ಅನುಸಂಧಾನ ಮಾಡೋಣ. ಮಗು ಚೆನ್ನಾಗಿ ಪ್ರಚಾರಕ್ಕೆ ಬರಬೇಕು, ಒಳ್ಳೆಯ ಕೀರ್ತಿ ಉಳ್ಳದ್ದಾಗಬೇಕೆನ್ನುವ ದೃಷ್ಟಿಯಿಂದ ಅಕ್ಕ ಮಗುವಿಗೆ ತಾನು ಹುರುಳಿಯನ್ನು ತಿನ್ನಿಸಿದಳು ಅಂತ ಹೇಳಿಕೊಂಡು ಮಗು ಹುರುಳಿಯನ್ನು ತಿನ್ನಿತು. ಹೋಗುವ ಮೊದಲು ಅಮ್ಮ ಏನು ಮಾಡಿದ್ದಳು? ಸ್ತನ್ಯೇನ ಬಾಲಂ ಅನುತೋಷ್ಯ ಮುಹು ಜಗಾಮ. ಅಮ್ಮ ಮಗುವಿಗೆ ಹಾಲು ಉಣಿಸಿ, ಸ್ತನ್ಯೇನ ಬಾಲಂ ಅನುತೋಷ್ಯ, ಮಗುವಿಗೆ ಹಾಲು ಉಣಿಸಿ ಮಗುವನ್ನು ತೃಪ್ತಿಪಡಿಸಿ ಮಗು ಸಾಕು ಅಂತ ಹೇಳಿಕೊಂಡು ತಾನು ಬಾಯಿಯನ್ನು ಹೊರಗೆ ತೆಗೆದ ಮೇಲೆ ಆ ಮಗುವನ್ನು ತಂಗಿ ಕೈಯಲ್ಲಿ ಕೊಟ್ಟು ಅಮ್ಮ ಹೊರಟು ಹೋದದ್ದು. ಏನು ನಮಗೆ ಚಿತ್ರಣ ಸಮಾಜಕ್ಕೆ? ಹಣೆಯಲ್ಲಿ ಚೆನ್ನಾಗಿ ಬರೆದಿರಬೇಕು, ಗೊತ್ತಾ? ಏನನ್ನು? ಅಮ್ಮನಾಗು ಎನ್ನುವುದು ಇಷ್ಟೇ ಬರೆದ್ರೆ ಸಾಲದು ಹಣೆಯಲ್ಲಿ. ಮತ್ತು ಅಮ್ಮನಿಗೆ ಮಗುವಿಗೆ ಹಾಲು ಉಣಿಸಲಿಕ್ಕೆ ಬೇಕಾದಂಥ ಹಾಲು ಕೂಡ ಎದೆಯಲ್ಲಿ ತಯಾರಾಗಲಿ ಅಂತ ಬರೆದಿರಬೇಕು. ಬಹಳಷ್ಟು ಅಮ್ಮಂದಿರಿಗೆ ಎದೆಯಲ್ಲಿ ಹಾಲು ಇರೋಲ್ಲ. ಮಗುವಿಗೆ ಹಾಲು ಉಣಿಸಬೇಕು ಅಂತ ಆಸೆ ಪಡ್ತಾರೆ, ಹಾಲು ಉಣಿಸಲಿಕ್ಕೆ ಎದೆಯಲ್ಲಿ ಹಾಲಿಲ್ಲ. ಎಷ್ಟು ಆಶ್ಚರ್ಯ ಅಂದರೆ, ಎದೆಯಲ್ಲಿ ಹಾಲಿರುತ್ತೆ, ಉಣಿಸಬೇಕು ಅಂತ ಹಣೆಯಲ್ಲಿ ಬರೆದಿರುವುದಿಲ್ಲ. ಉಣಿಸಬೇಕು ಅಂತ ಹಣೆಯಲ್ಲಿ ಬರೆದಿರ್ತಾನೆ ಬ್ರಹ್ಮ, ಎದೆಯಲ್ಲಿ ಹಾಲು ಕೊಟ್ಟಿರುವುದಿಲ್ಲ. ಇಂಥ ಪ್ರಸಂಗ ಇರುತ್ತಾ? ಅದಕ್ಕಂದರು ಮಧ್ವವಿಜಯದ ಈ ಒಂದು ಶ್ಲೋಕವನ್ನು ಮೆಲುಕು ಹಾಕೋಣ. ಆವಾಗ ಮಕ್ಕಳನ್ನು ಹಡಿಯುವುದು ಮಾತ್ರ ಅಲ್ಲ, ಹಡೆದಂತೆಯೇ ಆ ಮಗುವಿಗೆ ಬೇಕಾಗಿರತಕ್ಕಂಥ ಹಾಲನ್ನು ಎದೆಯಲ್ಲಿ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ಮಗುವಿಗೆ ಹಾಲು ಉಣಿಸಬೇಕು ಅಂತೇಳಿ ಅಮ್ಮನಿಗೆ ತೋರುವಂತೇನೂ ಮಾಡ್ತಾನೆ. ನಾನು ಪೂರಾ ಕೆಳಗಿನ ಮಟ್ಟಕ್ಕೆ ಇಳಿದು ಮಾತಾಡೋಲ್ಲ. ಇದೆಲ್ಲ ನಮ್ಮ ತಾಯಿಯಂದರೆ ಅರ್ಥ ಮಾಡಿಕೊಳ್ಬೇಕು. ಈಗ ಹೆಚ್ಚಿನ ವೈದ್ಯರುಗಳೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದಾರಂತೆ, ಮಗುವಿಗೆ ಆರೋಗ್ಯ ಆಗಬೇಕಾ, ಅಮ್ಮ ತನ್ನ ಎದೆ ಹಾಲನ್ನು ಉಣಿಸಬೇಕು ಅಂತ ಹೇಳಿಕೊಂಡು ಹೆಚ್ಚಿನ ವೈದ್ಯರುಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ತಾಯಿಯಂದಿರು, ನಮ್ಮ ಹೆಣ್ಣುಮಕ್ಕಳು ಉಣಿಸಲಿಕ್ಕೆ ತಯಾರಿಲ್ಲ. ಯಾಕೆ? ನಿಮಗೆ ಗೊತ್ತು. ಅದನ್ನು ವಾದಿರಾಜ ಶ್ರೀಪಾದರೆ ಒಂದು ಕಡೆಯಲ್ಲಿ ತಮಾಷೆಗಾಗಿ ಹೇಳಿದ್ದಾರೆ. ಏನು ಅಂತ? ಪಾರ್ವತಿ ಪರಮೇಶ್ವರಿಗೆ ಇಬ್ಬರು ಮಕ್ಕಳಲ್ವೋ, ಒಂದು ಗಣಪತಿ, ಇನ್ನೊಂದು ಷಣ್ಮುಖ. ಎಷ್ಟು ಮುಖ? ಷಣ್ಮುಖ, 6 ಮುಖ. ಆ 6 ಮುಖದ ಮಗುವಿಗೆ ಹಾಲು ಉಣಿಸಿದ್ದು ಯಾರು? ಪಾರ್ವತಿ ಉಣಿಸಲಿಲ್ಲ ಅಂತೆ. ಮತ್ತಾರು ಉಣಿಸಿದ್ದು? ಒಂದು ಕೃತಿಕಾ ದೇವತೆಗಳು ಅಂತಿದ್ದಾರೆ, ಅವರು ಹಾಲು ಉಣಿಸಿದ್ದು. ವಾದಿರಾಜ ಶ್ರೀಪಾದರು ಪಾರ್ವತಿ ಹತ್ರ ಕೇಳ್ತಾರೆ, ಯಾಕೋ ಮಗುವಿಗೆ ನೀನು ಹಾಲು ಉಣಿಸಲಿಲ್ಲ ಅಂತ. ಸುಮ್ಮನೆ ಕೂತಿದ್ಳು. ಕೊನೆಗೆ ವಾದಿರಾಜರಂದ್ರಂತೆ, ನಿನ್ನ ಚಂದ ಹೋಗುತ್ತೆ ಅಂತ ಭಯವಾ ಅಂತ ಕೇಳಿಬಿಟ್ರಂತೆ. ನಿನ್ನ ದೇಹದ ಸೌಂದರ್ಯ ಹೋಗುತ್ತೆ ಅಂತ ಭಯವೋ, ಆ ಭಯದಿಂದ ಹಾಲು ಉಣಿಸ್ಲಿಲ್ವೋ ಅಂತ ಪಾರ್ವತಿ ಹತ್ರ ವಾದಿರಾಜರು ಪ್ರಶ್ನೆ ಮಾಡಿಬಿಟ್ಟು. ಅರ್ಥ ಆಯಿತು, ನಮ್ಮ ಹೆಣ್ಮಕ್ಕಳಿಗೆಲ್ಲ ಅರ್ಥ ಆಯಿತು. ಹಾಗಾದರೆ ಅದಕ್ಕೋಸ್ಕರನೇ ಹೆಣ್ಮಕ್ಕಳನ್ನು ತ್ಯಾಗಿಗಳು ಅಂತ ಕರೆಯುವುದು. ಯಾವುದಕ್ಕೋಸ್ಕರ? ತನ್ನ ಸೌಂದರ್ಯದ ಮೇಲಿನ ಆಸೆಯಿಂದ ಒಂದು ಮಗುವಿನ ಬೆಳವಣಿಗೆಯನ್ನು ಕುಂಠಿತ ಮಾಡಬಾರದು. ಅದಕ್ಕಾಗಿ ತನ್ನ ಸೌಂದರ್ಯವನ್ನೇ ಅಮ್ಮ ತ್ಯಾಗ ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಅಮ್ಮ ಮಗುವಿಗೆ ಹಾಲು ಉಣಿಸಿದಳು ಎನ್ನುವುದನ್ನು ಸೇರಿಸಿದರು. ಸ್ತನ್ಯೇನ ಬಾಲಂ ಅನುತೋಷ್ಯ
ಜಗಾಮ, ತಾನು ಎಲ್ಲೋ ಒಂದು ಮನೆಗೆ ಕೆಲಸಕ್ಕೆ ಅಂತ ತಾನು ಹೋಗಿದ್ದಾಳೆ ಅಂತ. ಎಂತಹ ಹಾಗಾದರೆ ನಮ್ಮ ಹೆಣ್ಮಕ್ಕಳಿಗೆ ಅದು ಬರಬೇಕಲ್ವೋ, ಆ ಬುದ್ಧಿ ಬರಬೇಕಲ್ಲ. ಹಾಗಾದರೆ ಮಧ್ವವಿಜಯ ಓದೋಣ. ಮಧ್ವವಿಜಯದ ಇಡೀ ಮಧ್ವವಿಜಯ ಬೇಡ, ಯಾಕೆ 16 ಚಾಪ್ಟರ್ ಉಂಟು. ಒಂದೊಂದರಲ್ಲಿ ಕೂಡ ಸರಾಸರಿ 50 ಶ್ಲೋಕಗಳುಂಟು. 50 × 16 ನೀವು ಎಣಿಸ್ತೀರಿ, ಉಸಾಬರಿಯೇ ಬೇಡ ಅಂತ. ಮಧ್ವವಿಜಯ ಉಸಾಬರಿಯೇ ಬೇಡ ಅಂತ. ಅದಕ್ಕೆ ಒಂದೊಂದು ಶ್ಲೋಕ, ಎರಡೆರಡು ಶ್ಲೋಕ, ನಮಗೆ ಸಂಬಂಧಪಟ್ಟ ಫಲ ಯಾವ ಶ್ಲೋಕದಲ್ಲಿ ಉಂಟು ಆ ಶ್ಲೋಕವನ್ನು ರಿಪೀಟ್ ಮಾಡುವುದು. ಆವೃತ್ತಿ ನಾವು ಹೇಳ್ತೇವೆ, ಪುನಶ್ಚರಣ ಅಂತ ಹೇಳ್ತೇವೆ, ಪುನಃ ಪುನಃ ಹೇಳುವುದು ಅಂತ ಹೇಳ್ತೇವೆ. ದಿನಕ್ಕೊಂದು 48 ಬಾರಿಯೋ 18 ಬಾರಿಯೋ, 48 ಮಂಡಲ, 18 ಜಯ ಸಂಖ್ಯೆ, ಕನಿಷ್ಠ 10 ಬಾರಿ ಆದರೂ ಕೂಡ ಆ ಒಂದು ಶ್ಲೋಕ, ಇಂತಹ ಶ್ಲೋಕಗಳು ನಾವು ಹೇಳಿಕೊಂಡು ಬರೋಣ. ಆ ದೃಷ್ಟಿಯಲ್ಲಿ ನಾನು ನಿನ್ನೆ ಮೊನ್ನೆ ಹೇಳಿಕೊಂಡು ಬಂದಂತೆ ಮಾತಾಡುತ್ತೆ ನಮ್ಮ ಜೊತೆ ಮಧ್ವವಿಜಯ. ಮಾತಾಡಿಸಲಿಕ್ಕೆ ಗೊತ್ತಿರಬೇಕಷ್ಟೆ. ಮಗು ಮಾತಾಡುತ್ತಾ? ಹೌದು. ಯಾವಾಗ ಮಾತಾಡುತ್ತೆ? ಮಾತಾಡಿಸಲಿಕ್ಕೆ ಗೊತ್ತಿದ್ದರೆ ಮಾತಾಡುತ್ತೆ. ಇಲ್ಲದೆ ಜಪ್ಪಯ್ಯ ಅಂದರೂ ಬಾಯಿ ತೆರೆಯೋಲ್ಲ. ಅದಕ್ಕೆ ಒಂದು ಭಾಷೆ ಉಂಟು, ಮಗುವಿಗೇನೆ ಒಂದು ಭಾಷೆ ಉಂಟು. ಆ ಭಾಷೆ ಗೊತ್ತಿರುವುದು ಅಮ್ಮನಿಗೆ ಮಾತ್ರ. ಆದ್ದರಿಂದಲೇ ಅಮ್ಮನನ್ನು ಏನು ಅಂತ ಕರೆಯುವುದು? ಅಂಬಾ ಅಂತ ಕರೆಯುವುದು. ಹಾಕೊಳ್ಳಿ. ಅವುಗಳು ಕೇಳಿಸ್ಕೊಳ್ತಾ ಇದ್ದಾವೆ ಕಾಣುತ್ತೆ ಉಪನ್ಯಾಸ. ಯಾಕೆ ಅಂತಂದುಬಿಟ್ರೆ ಇದು ಗೋದಾನದ ಪ್ರಸಂಗ ಬಂತಲ್ಲ, ಗೋವುಗಳೇ ಪ್ರಾಯಶಃ ಕೇಳಿಸಿಕೊಳ್ತಾ ಇತ್ತು. ತುಂಬ ಸಂತೋಷ ಅಲ್ಲ, ನೀವು ಬೇಜಾರು ಮಾಡಬೇಡಿ. ಯಾಕೆಂದರೆ ಅದ್ಮಾರು ಸ್ವಾಮಿಗಳಂದರೆ ಹೀಗೆ ಅಂತ ಎಲ್ರಿಗೂ ಗೊತ್ತುಂಟು. ಏನು ಅಂತ ನೀವು ಕೇಳದಿದ್ದರೂ ಅಡ್ಡಿ ಇಲ್ಲ, ಪಶುಗಳು ಕೇಳ್ತಾವೆ ನನ್ನ ಉಪನ್ಯಾಸಗಳು. ಅಂದರೆ ಅದಕ್ಕೆ ಹೇಳಿದ್ದು ಬೇಜಾರು ಮಾಡಬೇಡಿ ಅಂತ. ಒಂದು ವೇಳೆ ನೀವು ಕೇಳೋದಿಲ್ಲ ಅಂತಾಗಿದ್ದರೆ ಮೊನ್ನೆಯಿಂದ ಇಷ್ಟು ಜನ ಖಂಡಿತ ಬರ್ತಿರ್ಲಿಕ್ಕಿಲ್ಲ. ಬಂದಿದ್ದೀರಿ ಅಂತಂದರೆ ಕೇಳಬೇಕು ಅಂತ ಶ್ರದ್ಧೆಯಿಂದಲೇ ನೀವು ಬಂದಿದ್ದೀರಿ ಅಂತ ಅರ್ಥ. ಆದ್ದರಿಂದ ನಿಮ್ಮ ಜೊತೆಗೆ ನನಗೂ ಸಂತೋಷ. ಕೃಷ್ಣನಿಗೆ ಬೇಕಾಗಿರತಕ್ಕಂಥ ಮಧ್ವರಿಗೆ ಹಾಲು ಉಣಿಸಿದ ಆಕಳು ಕೂಡ ಕೇಳ್ತದೆ ಅಂತ ಹೇಳಿಕೊಂಡು ತುಂಬ ಸಂತೋಷದ ಸಂದರ್ಭ, ತುಂಬ ಸಂತೋಷದ ವಾತಾವರಣ. ಅಮ್ಮನನ್ನು ಅಂಬಾ ಅಂತ ಕರೀತೇವೆ. ಯಾಕೆ ಗೊತ್ತಾ? ಅಭಿ ಶಬ್ದೆ, ಮಗುವನ್ನು ಮಾತಾಡಿಸಬೇಕು ಅಂತಾದರೆ ಯಾವ ರೀತಿಯಾದ ಶಬ್ದ ಮಾಡಬೇಕೆನ್ನುವುದು ಅಮ್ಮನಿಗೆ ಮಾತ್ರ ಗೊತ್ತಂತೆ, ಮತ್ತು ಯಾರಿಗೂ ಗೊತ್ತಿಲ್ಲ ಅಂತಾರೆ. ಆದ್ದರಿಂದ ಅವಳನ್ನು ಅಂಬಾ ಅಂತ ಕರೀತಾರೆ ಶಾಸ್ತ್ರಕಾರರು. ಆದ್ದರಿಂದ ಇವಳು ಏನು ಮಾಡಿದಳು? ಮಗುವಿಗೆ ಅನುಕೂಲವಾಗಿ ತಾನು ಮಗುವಿಗೆ ಸ್ತನ್ಯಪಾನ ಮಾಡಿಸಿ ಕೆಲಸಕ್ಕೆ ಅಂತ ಒಂದು ಮನೆಗೆ ಹೋಗಿದ್ದಾಳೆ. ಬರುವಾಗ ಇಷ್ಟೆಲ್ಲ ಅಧ್ವಾನ ಆಗಿದೆ, ಇಷ್ಟೆಲ್ಲ ರಾದ್ಧಾಂತ ಆಗಿದೆ, ಅಂತೂ ಮಗು ಹುರುಳಿಯನ್ನು ತಿಂದು ಕ್ಷೇಮವಾಗಿ ತಾನು ಉಳಿದಿದೆ ಅಂತ. ಮಗುವಿನ ಚಿತ್ರಣ ಕೊಡುವುದಾದರೆ ಹೇಗೆ? ನಮ್ಮ ಮಗು ಹೇಗಿರಬೇಕು ಅಂತ ನಾವು ನಿರೀಕ್ಷಿಸ್ತೇವೆ, ಅದನ್ನು ಈ ವಾಸುದೇವನಲ್ಲಿ ಚಿತ್ರಣ ಕೊಡ್ತಾರೆ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯರು ಅಂತ ಗ್ರಂಥವನ್ನು ಬರೆದವರು. ಅವರು ಮಗುವಿನ ಚಿತ್ರಣ ಕೊಡ್ತಾರೆ. ಆ ಚಿತ್ರಣ ನಮ್ಮ ಮಗುವಿನಲ್ಲಿ ಚಿಂತನೆ ಮಾಡೋಣ. ಅದೇ ರೀತಿಯಾದ ಶೇಪನ್ನು ನಮ್ಮ ಮಗುವಿಗೆ ಕೊಡ್ತಾರೆ, ಮಧ್ವರು ಕೊಡ್ತಾರೆ. ಏನು? ಅತ್ರಸ್ತಂ ಪರಿಪುಲ್ಲ ಚಕ್ಷು ಕಾಂತ್ಯ ವಿಡಂಬಿತ ನವೇಂದು ಜಗತಿ ಅನರ್ಘ್ಯಂ ಪುತ್ರ ರತ್ನಂ ತಂದರು. ಏನಿದು? ಬರೇ ಮಗುವಲ್ಲ, ಇದು ಪುತ್ರ ರತ್ನ ಅಂತಂದರು. ರತ್ನಗಳು ಅಂತಂದರೆ ಗೊತ್ತು, ನವರತ್ನಗಳು ಅಂತ ನಮ್ಮಲ್ಲಿ ಗೊತ್ತು. ನಾಳೆ ದಿವಸ ಸಮಾಜಕ್ಕೆ ಇದು ನವರತ್ನಗಳನ್ನು ಕೊಡಲಿಕ್ಕೇನೆ ಬಂದದ್ದು. ನಮ್ಮಲ್ಲಿ ಸಿದ್ಧಾಂತದಲ್ಲಿ ಮಧ್ವರಾಯರ ಲೀಲೆ ನವರತ್ನದ ಮಾಲೆ. ಮಧ್ವರಾಯರ ಒಂದೊಂದು ಲೀಲೆಯು ಕೂಡ ನವರತ್ನದ ಮಾಲೆ. ನವರತ್ನಗಳು ಅಂತ ಗೊತ್ತಲ್ವೋ? ಏನದು ನವರತ್ನಗಳು? ನಾವೇನಂತೇವೆ ಅಂದರೆ ಮುತ್ತು ರತ್ನ, ವಜ್ರ, ವೈಡೂರ್ಯ, ಗೋಮೇಧಿಕ, ಹವಳ, ಅದು ಇದು ಅಂತೇವೆ. ಆದರೆ ನಮ್ಮ ಶಾಸ್ತ್ರದಲ್ಲಿರತಕ್ಕಂಥ ನವರತ್ನಗಳೇ ಬೇರೆ, ಸ್ವಲ್ಪ ಕಷ್ಟ ಆದೀತು. ಆದ್ದರಿಂದ ಅದನ್ನು ಹೇಳೋಲ್ಲ. ಮೊದಲನೇ ನವರತ್ನಗಳಲ್ಲಿ ಮೊದಲನೇದು ಯಾವುದು ಅಂತಂದರೆ ಹರಿ ಸರ್ವೋತ್ತಮ ಎನ್ನುವುದು ಮೊದಲನ ನವರತ್ನಗಳಲ್ಲಿ ಮೊದಲನೇದ್ದು ಹರಿ ಸರ್ವೋತ್ತಮ. ದೇವರು ದೊಡ್ಡವ ಅಂತಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೇವರು ದೊಡ್ಡವ ಅಂತಲ್ಲ. ದೇವರು ದೊಡ್ಡವ ಅಂತಂದುಬಿಟ್ರೆ ಗಾಣಪತರು ಗಣಪತಿ ದೇವರು ದೊಡ್ಡವ ಅಂತಾರೆ, ಶೈವರು ಶಿವ ದೊಡ್ಡವ ಅಂತಾರೆ, ಶಾಕ್ತರು ಲಕ್ಷ್ಮಿ ಶಕ್ತಿ ದೊಡ್ಡವಳು ಅಂತಾರೆ. ಪೆಟ್ಟಿಗೆ ಅಂತ ತೋರಿಸಿದೆ, ಪೆಟ್ಟಿಗೆ ಅಂದರೆ ಏನು ಅಂತ ಗೊತ್ತಾಯಿತು. ಧ್ವನಿವರ್ಧಕ ತೋರಿಸುವುದು ಹೇಗೆ? ಇದನ್ನು ಮುಟ್ಟಿ ತೋರಿಸಿ ನಿಮಗೆ ಗೊತ್ತಾಯಿತು. ಕುರ್ಚಿ ತೋರಿಸಿ ಗೊತ್ತಾಯಿತು. ದೇವರಂದರೆ ಏನು?
ಇದು ದೇವರು ಅಂತ ತೋರಿಸಲಿಕ್ಕೆ ಬರುತ್ತಾ? ಹಾಗಾದರೆ ಮತ್ತೆ ದೇವರನ್ನು ಒಂದು ಪ್ರಹ್ಲಾದರಾಜರು ಅದರ ಬಗ್ಗೆ ಬೇರೆಯೇ ಒಂದು ವಿಷಯನೇ ಕೊಟ್ಟಿದ್ದಾರೆ. ದೇವರನ್ನು ತಿಳ್ಕೊಳ್ಳುವ ಬಗ್ಗೆ ಬೇರೆಯೇ ಒಂದು ಕೊಟ್ಟಿದ್ದಾರೆ, ಬೇಡ ಅದು. ಆದರೆ ದೇವರನ್ನು ತಿಳ್ಕೊಳ್ಳೋದು ಹೇಗೆ? ಕೈ ಬೆರಳಿನಿಂದ ತೋರಿಸಿ ಇದು ದೇವರು ಅಂತ ಹೇಳಲಿಕ್ಕಾಗೋಲ್ಲ. ನೀವು ಎಣಿಸ್ಬೋದು, ಅಲ್ಲದೆ ದೇವಸ್ಥಾನಕ್ಕೆ ಹೋಗಿ ನಾವು ನಮ್ಮ ಮಕ್ಕಳಿಗೆ ದೇವರೆನಿಸೂಲ ಅಂತ ಹೇಳ್ತೇವಲ್ವಾ? ಅದು ದೇವರನ್ನು ತೋರಿಸಿದ್ದಲ್ಲ, ದೇವರ ಪ್ರತಿಮೆಯನ್ನು ತೋರಿಸಿದ್ದು. ಪ್ರತಿಮೆಯ ಒಳಗೆ ದೇವರಿದ್ದಾನೆ. ಒಂದು ತೆಂಗಿನಕಾಯಿ ಸಿಪ್ಪೆ ತೆಗೀಲಿಲ್ಲ ಅಂತ ಒಂದು ತೆಂಗಿನಕಾಯಿ ಇಲ್ಲಿಟ್ಟು ನೀವು ಕೇಳಲಿಕ್ಕೆ ಶುರು ಮಾಡಿದ್ರಿ, ಸ್ವಾಮಿಗಳು ತೆಂಗಿನಕಾಯಿ ಯಾಕೆ ತಂದರು? ಬೆರಳು ತೋರಿಸ್ತೀರಿ, ತೆಂಗಿನಕಾಯಿ ಅಂತ ಬೆರಳು ತೋರಿಸ್ತೀರಿ. ಬೆರಳು ತೋರಿಸಿದ್ದು ತೆಂಗಿನಕಾಯಿಗ ಸಿಪ್ಪೆಗ? ಈಗೊಂಚೂರು ಮಂಡೆ ಓಡಲಿಕ್ಕೆ ಶುರುವಾಯಿತಲ್ಲ. ಕೈ ತೋರಿಸಿದ್ದು ಎಲ್ಲಿಗೆ? ಸಿಪ್ಪೆಗೆ. ಅದು ಇನ್ನು ಸಿಪ್ಪೆ ತೆಗೀಲಿಲ್ಲ, ಇಡೀ ತೆಂಗಿನಕಾಯಿ. ಕೈ ಬೆರಳು ತೋರಿಸಿದ್ದು ಮುಟ್ಟಿದ್ದು ಯಾವುದನ್ನು? ಬೆರಳನ್ನು ಮುಟ್ಟಿ ಹೇಳಿದ್ದು ಯಾವುದನ್ನು? ಬೆರಳಿಂದ ಮುಟ್ಟಿದ್ದು ಯಾವುದನ್ನು? ಸಿಪ್ಪೆಯನ್ನಲ್ವೋ? ಹೇಳಿದ್ದೇನು? ತೆಂಗಿನಕಾಯಿ ಅಂತ. ಸಿಪ್ಪೆ ತೆಗೆದೆವು. ಸಿಪ್ಪೆ ತೆಗೆದ ಮೇಲೆ ಯಾವುದನ್ನು ನಾವು ಮುಟ್ಟಿಕೊಂಡು ತೆಂಗಿನಕಾಯಿ ಅಂತ ಅಂದಿದ್ದೇವೋ, ಸಿಪ್ಪೆ ತೆಗೆದ ಮೇಲೆ ಅದನ್ನೇ ಏನಂತೇವೆ? ತೆಂಗಿನಕಾಯಿ ಸಿಪ್ಪೆ ಎಂದೆವು. ಮೊದಲೇನಂದದ್ದು? ತೆಂಗಿನಕಾಯಿ ಅಂತಂದದ್ದು. ಅದನ್ನೇ ಮುಟ್ಟಿಕೊಂಡು ತೆಂಗಿನಕಾಯಿ ಅಂತಂದದ್ದು. ಸಿಪ್ಪೆ ತೆಗೆದ ಮೇಲೆ ಏನಾಯಿತು? ಅದು ತೆಂಗಿನಕಾಯಿ ಸಿಪ್ಪೆ ಆಯಿತು. ತೆಂಗಿನಕಾಯಿ ಎಲ್ಲಿಂಟು? ತೆಂಗಿನಕಾಯಿ ಎಲ್ಲಿಂಟು ಅಂದಾಗ ಗೆರಟೆಯನ್ನು ಮುಟ್ಟಿ ತೋರಿಸಿದೆವು. ತೆಂಗಿನಕಾಯಿ ಅಂತೇಳಿ ಗೆರಟೆಯನ್ನು ಮುಟ್ಟಿದೆವು. ಒಡೆದ್ರು, ಅಡಿಗೆಯವರು ಬಂದರು, ಹೆರೆದ್ರು. ಮೊದಲು ಯಾವುದನ್ನು ಗೆರಟೆಯನ್ನು ಮುಟ್ಟಿಕೊಂಡು ತೆಂಗಿನಕಾಯಿ ಅಂತ ಅಂದಿದ್ದೇವೋ ಎಲ್ಲ ಹೆರೆದ ಮೇಲೆ ಅದೇನಾಯಿತು? ಗೆರಟೆ ಆಯಿತು. ಮೊದಲು ಅದನ್ನೇ ಮುಟ್ಟಿ ತೆಂಗಿನಕಾಯಿ ಅಂತ ಅಂದದ್ದು. ಈಗ ತೆಂಗಿನಕಾಯಿ ಎಲ್ಲಿ ಬಂತು? ಇಲ್ಲಿ ಬಂತು. ಹಾಗಾದರೆ ಮೊದಲು ಸಿಪ್ಪೆಯನ್ನೇ ಮುಟ್ಟಿ ತೆಂಗಿನಕಾಯಿ ಅಂತ ಹೇಳಿದ್ದೀರಲ್ವ? ಅಂದರೆ ಸಿಪ್ಪೆಯ ಒಳಗೆ, ಗೆರಟೆಯ ಒಳಗೆ ತೆಂಗಿನಕಾಯಿ ಇದ್ದದ್ದಕ್ಕೆ ಸಿಪ್ಪೆಯನ್ನೇ ಮುಟ್ಟಿ ತೆಂಗಿನಕಾಯಿ ಅಂತ ಹೇಗೆ ಹೇಳ್ತೇವೋ, ಅದೇ ರೀತಿಯಲ್ಲಿ ಪ್ರತಿಮೆಯ ಒಳಗೆ ದೇವರು ಇದ್ದದ್ದಕ್ಕೆ ಪ್ರತಿಮೆಯನ್ನೇ ಮುಟ್ಟಿ ದೇವರು ಅಂತ ಅನ್ನೋದು. ನಿಜವಾಗಿ ಅದು ದೇವರಲ್ಲ, ದೇವರ ಪ್ರತಿಮೆ. ಆದರೆ ದೇವರನ್ನು ನೋಡು ಅಂತಂದರೆ ಈಗೇನಾಯಿತು? ದೇವರ ಪ್ರತಿಮೆಯನ್ನು ನೋಡು ಅಂತಂದದ್ದು. ನಾವು ಅವಸರದಲ್ಲಿ ದೇವರನ್ನು ನೋಡು ಅಂತ ಅಂದುಬಿಟ್ಟೆವು. ಅದು ನಮಗೆ ತುಂಬ ಅವಸರ. ತೀರ್ಥ ಆಯ್ತಾ? ಆಯಿತು ತೀರ್ಥ. ಒರಿ ಒಂದೊಂದು ಇರೇಟು ಕೊಳ್ಳೆ ಅಂದುಬಿಟ್ಟು ಒಬ್ಬ ಹೋದ, ಎಲೆಯಲ್ಲೇ ಕೂತ. ಒಬ್ಬರು ಬಂದರು, ಮಹಾರಾಯ ಎಲೆಯಲ್ಲೇ ಕೂತ್ರೆ ಉಣ್ತಿಯಲ್ಲಿ? ಅದಕ್ಕಂದ ವ್ಯವಸ್ಥಾಪಕರು ಎಲೆಯಲ್ಲಿ ಕೂಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಎಲೆಯಲ್ಲಿ ಮಹಾರಾಯ ಎಲೆಯಲ್ಲಿ ಕೂಡು ಅಂತ ಎಲೆಯ ಮುಂದೆ ಕೂಡು ಅಂತ ಅರ್ಥ. ಹೌದಾ? ಅದೇ ಇಂಥದ್ದು ತುಂಬ ಉಂಟು. ಬಿನ್ನೆರ ಬತ್ತೆರೆ ಉಂಪು ಗರಿಪಾಡ್ಲೆ ಅಂತ ಅರ್ಥ ಆಯ್ತಲ್ಲ. ಯಜಮಾನ ಹೇಳಿದ, ಯಜಮಾನತಿ ಹತ್ರ ನೆಂಟರು ಬಂದಿದ್ದಾರೆ, ಅನ್ನಕ್ಕೆ ಅಕ್ಕಿ ಹಾಕು ಅಂತ ಹೇಳಿಕೊಂಡು ಮೊದಲು ಒಂಚೂರು ಅನ್ನ ಮಾಡಿ ಇಟ್ಟಿದ್ರು ಇಬ್ಬರಿಗೆ ಅಂತ. ನೆಂಟರು ಮತ್ತೆ ಬಂದದ್ದು, ಅಕ್ಕಿ ತಂದಳು, ಅನ್ನಕ್ಕೆ ಹಾಕಿಬಿಟ್ಟು. ಬಡಿಸಲಿಕ್ಕೆ ಬರುವಾಗ ಅಕ್ಕಿ ಅನ್ನ ಎರಡು ಮಿಶ್ರವಾಗಿ ಬಂತು. ಗಂಡ ಜೋರು ಮಾಡಿದ. ಅದಕ್ಕಂದ್ರು, ನೀವು ಹೇಳಿದ್ದೀರಿ ಮಾಡಿದ್ದೇನೆ. ನೀವೇನು ಹೇಳಿದ್ದು? ಅನ್ನಕ್ಕೆ ಅಕ್ಕಿ ಹಾಕ್ಲಿಕ್ಕೆ ಹೇಳಿದರು, ಅನ್ನಕ್ಕೆ ಅಕ್ಕಿ ಹಾಕಿದ್ದೇನೆ ತಂದಿದ್ದೇನೆ. ಏನರ್ಥ? ಅನ್ನ ಆಗಲಿಕ್ಕೆ ಪುನಃ ಪಾತ್ರೆಯಲ್ಲಿ ನೀರು ಇಟ್ಟು. ಇಂಥದ್ದು ತುಂಬ ಉಂಟು ನಮ್ಮಲ್ಲಿ. ಅದೇ ರೀತಿಯಲ್ಲಿ ದೇವರನ್ನು ನೋಡು ಅಂತಂದರೆ ದೇವರ ಪ್ರತಿಮೆಯನ್ನು ನೋಡು. ಪ್ರತಿಮೆಯ ಒಳಗೆ ಹೇಗೆ ಸಿಪ್ಪೆ ತೆಗೆಯದ ತೆಂಗಿನಕಾಯಿಯನ್ನು ತಂದಾಗ ಅದರ ಒಳಗೆ ತೆಂಗಿನಕಾಯಿ ಉಂಟು ನಮ್ಮ ತಲೆಗೆ ಹೋಗುತ್ತಾ, ಅದೇ ರೀತಿಯಲ್ಲಿ ಪ್ರತಿಮೆಯನ್ನು ನೋಡುವಾಗ ಪ್ರತಿಮೆಯ ಶೇಪಲ್ಲೇ ಒಳಗಿನಿಂದ ದೇವರು ಇದ್ದಾನೆ ಅನ್ನತಕ್ಕಂಥ ಪ್ರಜ್ಞೆ ನಮಗೆ ಬಂತು. ಇದನ್ನು ಸಮಾಜಕ್ಕೆ ತಿಳಿಸಿಕೊಟ್ಟವರು ಆಚಾರ್ಯ ಮಧ್ವರು. ಆದ್ದರಿಂದ ಮಧ್ವರ ಒಂದೊಂದು ಕೆಲಸವೂ ಕೂಡ ನಮಗೆ ಸರಿಯಾದ ತಿಳುವಳಿಕೆಯನ್ನು ಕೊಡತಕ್ಕದ್ದು. ಹಾಗಾದರೆ ದೇವರನ್ನು ತಿಳ್ಕೊಳ್ಳುವುದು ಹೇಗೆ? ಈ ಕಣ್ಣಿನಿಂದ ನೋಡಿ ನಿಮ್ಮನ್ನು ನಾನು ನೋಡಿ ತಿಳ್ಕೊಳ್ತೇನೆ, ನನ್ನನ್ನು ನೀವು ನೋಡಿ ತಿಳ್ಕೊಳ್ತೀರಿ. ಅದೇ ರೀತಿಯಲ್ಲಿ ದೇವರನ್ನು ಈ ಕಣ್ಣಿನಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೇಗೆ ತಿಳ್ಕೊಳ್ಬೇಕು? ಉಪನ್ಯಾಸದಿಂದ.
ನಾನೀಗ ದೇವರ ಬಗ್ಗೆ ಒಂದಷ್ಟು ಉಪನ್ಯಾಸ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ದೇವರ ಚಿತ್ರಣ ಬಂತು. ಆಚಾರ್ಯ ಮಧ್ವರ ಬಗ್ಗೆ ನಾನು ಮಾತಿನ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮಗೆ ಮಧ್ವರ ವ್ಯಕ್ತಿತ್ವ ಏನು ನಿಮಗೊಂದು ಚಿತ್ರಣ ಬಂತಲ್ವೋ. ಅದನ್ನೇ ಅಂದರು ಅಖಿಲ ಆಮ್ನಾಯ ಏಕ ವೇದ್ಯ ಹರಿಹಿ. ವೇದಗಳಿಂದ ಮಾತ್ರ ತಿಳಿಯಲ್ಪಡುವವನೇ ದೇವರು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟವರು. ಇದು ಇಂತಹ 9 ರತ್ನಗಳನ್ನು ಆಚಾರ್ಯ ಮಧ್ವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಏನಿದು? ತತ್ಪುತ್ರ ರತ್ನಂ. 9 ರತ್ನಗಳನ್ನು ಕೊಡಲಿಕ್ಕೆ ಬಂದದ್ರಿಂದ ಈ ಮಗುವನ್ನು ರತ್ನ ಎನ್ನುವ ಶಬ್ದದಿಂದ ಕರೆದರು. ಹೇಗುಂಟು ಈ ಮಗು ಅಂದರೆ ಮೊದಲಂತ ಇದ್ದಾರೆ ಅತ್ರಸ್ತಂ. ತ್ರಾಸ ಅಂದರೆ ಇಲ್ಲೆಲ್ಲ ನಮ್ಮಲ್ಲಿ ಆಯಾಸ ಅಂತ ಹೇಳ್ತೇವೆ. ಘಟ್ಟದ ಮೇಲೆಲ್ಲ ಸ್ವಾಮಿ ಅಷ್ಟು ದೂರದಿಂದ ಬಂದಿದ್ದೀರಾ, ತ್ರಾಸಾಯ್ತಾ ನಿಮಗೆ ಅಂತ. ತ್ರಾಸಾಯ್ತಾ ಅಂದರೆ ಆಯಾಸ ಆಯ್ತಾ ಅಂತ ಅರ್ಥ ಅಲ್ವೋ. ಮಗುವಿನ ಮುಖದಲ್ಲಿ ಸ್ವಲ್ಪನೂ ಆಯಾಸ ಎನ್ನುವುದು ತೋರ್ತಿರಲಿಲ್ಲ ಅಂತೆ. ಅತ್ರಸ್ತಂ. ತ್ರಸಿ ಉದ್ವೇಗ, ಒಂದು ರೀತಿಯಾದ ಉದ್ವೇಗ, ಕಳವಳ, ಭಯ ಎಂಥದೂ ಇಲ್ಲ ಮಗುವಿನ ಕಣ್ಣು. ಎಷ್ಟೊತ್ತಿಗೆ ನೋಡಿದರೂ ಕೂಡ ಮಗು ಉಲ್ಲಾಸದಲ್ಲೇ ಇರ್ತಿತ್ತು. ಅದನ್ನೇ ಮೊದಲಂತ ಇದ್ದಾರೆ ನಾರಾಯಣ ಪಂಡಿತ ಆಚಾರ್ಯರು. ಅತ್ರಸ್ತಂ. ನಮ್ಮ ಮಗು ಹಾಗೆ ಇರಬೇಕಲ್ಲ. ಮಗು ಮಲಗಬೇಕು, 24 ಗಂಟೆಯೂ ಮಲಗಬಾರ್ದಲ್ಲ. ಎಷ್ಟೊತ್ತಿ ಮಲಗಬೇಕು ಅಷ್ಟೊತ್ತು ಪೂರ್ತಿ ಮಲಗಿಲ್ಲ ಅಂತಂದರೂ ಕೂಡ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಹೋದಲ್ಲಿ ಕೂತಲ್ಲಿ ಬಂದಲ್ಲಿ ಉಪನ್ಯಾಸ ಆಗುವಲ್ಲಿಯೂ ಕೂಡ ಮಲಗಿದ್ರೆ ಆವಾಗಲೂ ಆರೋಗ್ಯ ಸರಿ ಇಲ್ಲ ಅಂತಲೇ ಅರ್ಥ. ಎಲ್ಲಿ ಎಷ್ಟು ಹೇಗೆ ನಿದ್ರೆ ಬೇಕು ಆ ನಿದ್ರೆ ಈ ಮಗುವಿನಲ್ಲುಂಟು. ಯಾವಾಗಲೂ ಕೂಡ ಮಗುವಿನದ್ದು ಗೆಲುವಿನ ಮುಖ. ಅತ್ರಸ್ತಂ. ನಮ್ಮ ಮಕ್ಕಳನ್ನು ಹಾಗೆ ನಿರೀಕ್ಷೆ ಮಾಡ್ತೇವೆ. ಮಗು ಯಾವಾಗಲೂ ಉಲ್ಲಾಸದಲ್ಲಿ ನಿರೀಕ್ಷೆ ಮಾಡ್ತೇವೆ. ಅತ್ರಸ್ತಂ. ಆಮೇಲೆ ಪರಿಪುಲ್ಲ ಚಕ್ಷುಹು. ಎಷ್ಟು ವಿಶಾಲವಾದ ಕಣ್ಣು ಗೊತ್ತಾ, ಅಗಲವಾದ ಕಣ್ಣು ಗೊತ್ತಾ. ಅರಳಿದ ಕಣ್ಣು ಮಗುವಿನದ್ದು. ಪರಿಪುಲ್ಲ ಚಕ್ಷು. ಪುಲ್ಲ ಶಬ್ದಕ್ಕೆ ಅರಳಿದ್ದು ಅಂತ ಅರ್ಥ. ಚೆನ್ನಾಗಿ ಅರಳಿದ ಆ ಕಣ್ಣಲ್ಲಿ ಕೂಡ ಏನುಂಟು ಅಂತಂದರೆ ಉತ್ಸಾಹ ತುಂಬಿಕೊಂಡಿರತಕ್ಕಂತಹ ಕಣ್ಣದು. ಮುಖದಲ್ಲಿ ಸ್ವಲ್ಪನೂ ಆಯಾಸ ಇಲ್ಲ, ಕಣ್ಣಲ್ಲಿ ಉತ್ಸಾಹ ತುಂಬಿಕೊಂಡುಂಟು. ಪ್ರಾಯಶಃ ಅದು ವಾಯುದೇವರೇ ಬಂದದ್ದು ಭೂಮಿಗೆ, ಆದ್ದರಿಂದ ಉತ್ಸಾಹ. ಎಷ್ಟೊತ್ತಿಗೆ ನಾನು ಈ ಮನೆಯಿಂದ ಹೊರಟಿಲ್ಲ, ಎಷ್ಟೊತ್ತಿಗೆ ಸಮಾಜಕ್ಕೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಟ್ಟಿಲ್ಲ ಎನ್ನತಕ್ಕಂಥ ಉತ್ಸುಕತೆ ಆ ಕಣ್ಣಲ್ಲಿ ತೋರ್ತಿತ್ತಂತೆ. ಅತ್ರಸ್ತಂ ಏನಂ ಪರಿಪುಲ್ಲ ಚಕ್ಷುಹು. ಇನ್ನು ನಾನು ಮೊನ್ನೆನೇ ಹೇಳಿದ್ದೆ ಏನು ಅಂತ. ಎಷ್ಟೋ ಜನ ದಂಪತಿಗಳನ್ನು ತಮ್ಮ ಮನೆಗೆ ಊಟಕ್ಕೆ ಕರೆಯುವುದು ಯಾವುದಕ್ಕೋಸ್ಕರ? ಮಗುವಿಗೋಸ್ಕರ. ದಂಪತಿಗಳು ಬಂದರೆ ಮಗು ಜೊತೆಯಲ್ಲಿ ಬರುತ್ತೆ ಅಂತ ಹೇಳಿ ಅದನ್ನೇ ಅಂದರು ಕಾಂತ್ಯ ವಿಡಂಬಿತ ನವ ಇಂದು. ಇಂದು ಶಬ್ದಕ್ಕೆ ಚಂದ್ರ ಅಂತ ಅರ್ಥ. ನವ ಅಂದರೆ ಉದಿಸುವ ಅಂತ ಅರ್ಥ. ಹುಣ್ಣಿಮೆಯ ದಿವಸ ಉದಿಸುವ ಚಂದ್ರ ಎಷ್ಟು ಚೆನ್ನಾಗಿರ್ತಾನ, ಅದನ್ನು ಮೀರಿಸತಕ್ಕಂಥ ಮುಖ ಈ ಮಗುವಿನದ್ದು. ಕಾಂತ್ಯ. ಮುಖದಲ್ಲಿ ಒಂದು ಅಷ್ಟು ಚಿಕ್ಕ ಮಗುವಾದರೂ ಕೂಡ ಮುಖದಲ್ಲಿ ಏನೋ ಒಂದು ವರ್ಚಸ್ಸು. ಮಗುವಿಗೆ ಏನೋ ಹೇಳ್ತಾರೆ ತಂದೆ ತಾಯಿಗಳು, ಹೇಳಿದಾಗ ಮಗುವಿಗೆ ಅರ್ಥ ಆಗುತ್ತೆ. ಮಗುವಿನ ಮುಖ ಅರಳುತ್ತೆ, ಮುಖದಲ್ಲಿ ಮಂದಹಾಸ ಬೀರುತ್ತೆ, ಕಣ್ಣು ದೊಡ್ಡದು ಮಾಡಿಕೊಳ್ಳುತ್ತೆ ಮಗು. ಅದೇ ಆಗ ಹೇಳಿದ್ದಂತೆ ಅಂಬ. ಅಪ್ಪ ಅಮ್ಮ ಹೇಳಿದ್ದನ್ನು ಮಗು ತಾನು ಅರ್ಥೈಸಿಕೊಳ್ಳಬೇಕು. ಆವಾಗ ಏನರ್ಥ? ಮುಖದಲ್ಲಿ ಒಂದು ಉಲ್ಲಾಸ ಬರುತ್ತೆ. ಅದನ್ನು ಏನು ಅಂತ ಕರೆದ್ರು? ಕಾಂತಿ ಅಂತ ಕರೆದ್ರು, ವರ್ಚಸ್ಸು ಅಂತ ಕರೆದ್ರು, ತೇಜಸ್ಸು ಅಂತ ಕರೆದ್ರು. ಸಾಮಾನ್ಯವಾಗಿ ಬೆಂಕಿದ್ದು ತೇಜಸ್ಸು ಅಂತ ಹೇಳ್ತೇವೆ, ಬೆಂಕಿದ್ದು ವರ್ಚಸ್ಸು ಅಂತ ಹೇಳ್ತೇವೆ. ನಾವು ಕೆಲವರ ಮುಖ ನೋಡಿದಾಗ ಹಬ್ಬ ಏನ್ರಿ ಆ ಮುಖದಲ್ಲಿ ವರ್ಚಸ್ಸು. ವರ್ಚಸ್ಸು ಅಂದರೆ ಏನು ನಮ್ಗೆ ಗೊತ್ತಿರೋದಿಲ್ಲ, ಆದರೂ ಅವ ಹೇಳಿದಂತ ನಾವು ಹೇಳಿಬಿಡೋದು. ಅದಕ್ಕಂದ್ರು ಸರಿಯಾಗಿ ವರ್ಚಸ್ಸು ಅಂತ ತೇಜಸ್ಸು ಅಂತ ಎಲ್ಲಿ ಶಬ್ದ ಪ್ರಯೋಗ ಮಾಡಬೇಕು ಗೊತ್ತಾ? ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ. ನನ್ನ ಉಪನ್ಯಾಸ ನಿಮಗೆ ಅರ್ಥ ಆಗಿ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಅದನ್ನು ವರ್ಚಸ್ಸು ಅಂತ ಕರೀತಾರೆ. ನಿಮಗೆ ಅರ್ಥ ಆಗದಂತೇನೆ ಉಪನ್ಯಾಸ ಮಾಡ್ತೇನೆ, ಆವಾಗ ನರಪೇತಲರಾಗಿ ಕೂಡ್ತಿರಲ್ಲ. ಸ್ವಾಮಿಗಳು ಏನು ಹೇಳಿದರು ಅಂತ ಯಾರೋ ಕೇಳಿದರು ಉಪನ್ಯಾಸ ಮುಗಿಸಿ ಹೋಗುವಾಗ ನಿಮ್ಮ ಹತ್ರ. ಸ್ವಾಮಿಗಳು ಏನು ಹೇಳಿದರು? ಅದು ಸ್ವಾಮಿಗಳಿಗೆ ಮರೀಲಿಲ್ಲ, ನನಗೆ ಬರಲಿಲ್ಲ ಅಂದ. ಅದಕ್ಕಂದರು
ನಾನು ಹೇಳುವಾಗ ನಿಮಗೆ ಆ ವಿಷಯ ಅರ್ಥ ಆಗಿ ಮುಖದಲ್ಲಿ ನಗು ಬರುತ್ತಲ್ಲ, ಮುಖ ದೊಡ್ಡದಾಗುತ್ತಲ್ಲ, ಇದನ್ನು ವರ್ಚಸ್ಸು ಅಂತಂದರು. ಆ ಮಗುವಿನ ಮುಂದೆ ಅಪ್ಪ ಅಮ್ಮ ಮಗುವಿಗೆ ಏನಾದರೂ ಹೇಳಿದರೆ ಮಗು ತಾನದನ್ನು ಅರ್ಥೈಸಿಕೊಂಡು ತನ್ನ ಮುಖದಲ್ಲಿ ಮಂದಹಾಸವನ್ನು ಬೀರುತ್ತಿತ್ತ. ಇದನ್ನು ಏನಂತ ಕರೆದರೂ ಕಾಂತ್ಯ ವಿಡಂಬಿತ ನವೆಂದು. ನಮ್ಮ ಮಾತು ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು. ಬರೀ ಚಿಕ್ಕ ಮಗುವಿಗಂತಲ್ಲ, ಮಗು ದೊಡ್ಡದಾದಂತೆ ನಾವು ಉಪದೇಶ ಮಾಡ್ತಾ ಮಾಡ್ತಾ ಬಂದಂತೆ ನಮ್ಮ ಉಪದೇಶ ಮಗುವಿಗೆ ಅರ್ಥ ಆಗಬೇಕು. ಅರ್ಥ ಆಗಿ ಮಗು ಮುಖ ಅರಳಿಸಬೇಕು. ಕಾಂತ್ಯ ವಿಡಂಬಿತ ನವೆಂದು ಈ ಶ್ಲೋಕದ ಚಿಂತನೆ ಮಾಡೋಣ ಅಂತ. ಯಜಮಾನ ಸೇವಕ, ಶಿಕ್ಷಕ ಶಿಷ್ಯ, ಸ್ವಾಮಿ ಭೃತ್ಯ, ಅಪ್ಪ ಅಮ್ಮ ಮಕ್ಕಳು, ಇವರ ಮಧ್ಯೆ ಕಂದಕ ದಿನದಿಂದ ದಿನಕ್ಕೆ ಜಾಸ್ತಿ. ಕಂದಕ ಕಮ್ಮಿ ಆಗಬೇಕಾ? ಅಪ್ಪಮ್ಮ ಗುರು ಮಾಡತಕ್ಕಂಥ ಉಪದೇಶವನ್ನು ಶಿಷ್ಯ ಕೇಳಬೇಕಾ? ಅಬ್ಬಾ, ಈಗಿನ ಕಾಲದಲ್ಲಿ ಅಧ್ಯಾಪಕ ವೃತ್ತಿ ಉಂಟಲ್ಲ, ಕತ್ತಿ ಅಲಗಿನ ಮೇಲಿನ ನಡವಳಿಕೆ. ಅದು ಕತ್ತಿ ಅಲಗು ಗೊತ್ತಲ್ಲ, ಅದರ ಮೇಲೆ ನಡೆಯುವುದು ಅಂತ ಅರ್ಥ. ಅದು ಅಧ್ಯಾಪಕ ವೃತ್ತಿ ಅಂತಂದರೆ. ಮಗು ಓದುವುದಿಲ್ಲ, ಮನೆಯಲ್ಲಿ ಕೊಟ್ಟ ಕೆಲಸವನ್ನು ಮನೆ ಕೆಲಸ ಹೋಮ್ವರ್ಕ್ ಮಾಡೋಲ್ಲ, ಶಾಲೆಯಲ್ಲಿ ಅಧ್ಯಾಪಕ ಬೈಯುವಂತೆ ಇಲ್ಲ. ಬೈಲಿಲ್ಲ ಮಗು ಹೋಮ್ವರ್ಕ್ ಮಾಡೋಲ್ಲ, ಮಾಡಿಲ್ಲ ಮಗು ಫೇಲಾಯಿತು ಮ್ಯಾನೇಜ್ಮೆಂಟ್ ಉಂಟಲ್ಲ, ತರಾಟೆಗೆ ತೆಕ್ಕೊಂಡಿತ್ತು ಅಧ್ಯಾಪಕನನ್ನು. ಇವನಿಂದ ಕಷ್ಟಪಟ್ಟು ಬೈದು ಹೋಮ್ವರ್ಕ್ ಮಾಡಿಸಿದರೆ ಅಪ್ಪ ಅಮ್ಮ ಶಾಲೆಗೇನೆ ಬಂದುಬಿಟ್ಟು. ಒಂದಷ್ಟು ಜನರನ್ನು ಕರ್ಕೊಂಡು ಅಪ್ಪ ಅಮ್ಮ ಶಾಲೆಗೇನೆ ಬಂದುಬಿಟ್ಟು. ಪೂರ್ಣ ಷಡ್ಗುಣ ತನುಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ.